ಓಂ ಶಾಂತಿ. ಇವತ್ತಿನ ವಿಷಯ ಕರ್ಮಾತೀತ. ಕಳೆದ ಒಂದು ವಾರದಿಂದ ಕರ್ಮಕ್ಕೆ ಸಂಬಂಧಪಟ್ಟಂತ ವಿಷಯದ ಬಗ್ಗೆನೆ ನಾವು ಚರ್ಚೆ, ವಿಚಾರ ಸಾಗರ ಮಂಥನ ಮಾಡ್ತಾ ಇದ್ದೀವಿ. ಕರ್ಮ ಅಂತಂದ್ರೆ ಕೆಲಸ ಮತ್ತು ಕಾರ್ಯ. ಕರ್ಮ ಅಂತ ಯಾವ್ದಕ್ಕೆ ಹೇಳ್ತಾರೆ? ಆತ್ಮ ಕರ್ಮೇಂದ್ರಿಯಗಳನ್ನು ಉಪಯೋಗ ಮಾಡಿದ ತಕ್ಷಣದಲ್ಲಿ, ಅದು ಸೂಕ್ಷ್ಮ ಕರ್ಮೇಂದ್ರಿಯ ಮನಬುದ್ಧಿ ಸಂಸ್ಕಾರ ಇರಬಹುದು, ಶರೀರ ಇರಬಹುದು, ಧನ ಇರಬಹುದು, ಜನ ಇರಬಹುದು. ಯಾವುದೇ ಕರ್ಮೇಂದ್ರಿಯಗಳನ್ನು ಉಪಯೋಗ ಮಾಡಿದ ತಕ್ಷಣದಲ್ಲಿ ಅದು ಕರ್ಮವಾಗ್ತದೆ. ಆ ಕರ್ಮದ ಫಲಕ್ಕೆ ಜವಾಬ್ದಾರ ಮಾಡಿರುವಂತ ವ್ಯಕ್ತಿ, ಮಾಲೀಕ, ಆತ್ಮನಾಗ್ತಾನೆ. ಅವಾಗ ಆ ಕರ್ಮದ ಫಲವನ್ನ ಅವನೇ ಅನುಭವಿಸಬೇಕಾಗ್ತದೆ. ಇವತ್ತು ನಮ್ಮಲ್ಲಿ ಕರ್ಮ ಭೋಗ ಅಂತಿದೆ. ಅಂದ್ರೆ ನಾನು ಮಾಡಿರುವಂತ ಹಿಂದಿನ ಜನ್ಮದ ಕರ್ಮದ ಫಲ, ಕರ್ಮ ಭೋಗ. ಅದು ಒಳ್ಳೆಯದು ಇರ್ಬೋದು, ಕೆಟ್ಟದು ಇರ್ಬೋದು. ಅದನ್ನು ನಾನು ಭೋಗಿಸಬೇಕಾಗ್ತದೆ. ಅದು ಕರ್ಮ ಭೋಗ. ಮತ್ತು ವರ್ತಮಾನ ಸಮಯದಲ್ಲಿ ನಾವು ಮಾಡುವಂತ ಕೆಲವೊಂದು ಕರ್ಮ ಅದು ವಿಕರ್ಮವಾದಾಗ ಅದು ಕರ್ಮ ಬಂಧನವಾಗ್ತದೆ. ಆ ಬಂಧನವಾದಾಗ ಏನಾಗುತ್ತೆ, ಮುಂದಿನ ಜನ್ಮದಲ್ಲೂ ಕೂಡ ಆ ವ್ಯಕ್ತಿ ಕರ್ಮದ ಲೆಕ್ಕಾಚಾರವನ್ನು ಕ್ಲಿಯರ್ ಮಾಡ್ಲಿಕ್ಕೆ ಪತಿಯಾಗೋ, ಮಗನಾಗೋ, ಸೊಸೆಯಾಗೋ, ಮೊಮ್ಮಗುವಾಗ್ಬಿಟ್ಟು, ಅತ್ತೆ ಆಗ್ಬಿಟ್ಟು, ಸೊಸೆ ಆಗ್ಬಿಟ್ಟು, ಯೋಗೇಶ್ವರನಾಗ್ಬಿಟ್ಟು, ಲೌಕಿಕ ಪರಿವಾರ, ಈಶ್ವರಿ ಪರಿವಾರದಲ್ಲಿ ಬರ್ತಾರೆ. ಬಂಧನ, ಕಾಯಿಲೆನೂ ಕೂಡ ಬಂಧನದ ರೂಪದಲ್ಲಿ ಬರ್ತದೆ. ಆದ್ರೆ ನಮಗೆ ಭಗವಂತ ಏನ್ ತಿಳಿಸ್ತಾರೆ? ಇದು ನಮ್ಮ ಜೀವನದಲ್ಲಿ ಕರ್ಮ ಬಂಧನ ಆಗಬಾರ್ದು. ಕರ್ಮ ಭೋಗ ಆಗ್ಬೇಕು, ಒಳ್ಳೇದನ್ನ ಭೋಗಿಸೋಣ. ಈ ಜನ್ಮದಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಿ ಮುಂದಿನ 20 ಜನ್ಮನ ಆರಾಮಾಗಿ ಖುಷಿಯಿಂದ ಒಳ್ಳೇದನ್ನ ಭೋಗಿಸೋಣ. ನಾನು ಮಾಡಿರುವಂತ ಕರ್ಮದ ಫಲನೇ. ಸಂಗಮ ಯುಗದಲ್ಲಿ ನಾನು ಮಾಡಿರುವಂತ ಕರ್ಮದ ಫಲ ಸತ್ಯಯುಗ ತ್ರೇತಾಯುಗದಲ್ಲಿ ಅನುಭವಿಸೋಣ. ಆದ್ರೆ ದ್ವಾಪರ ಕಲಿಯುಗದಲ್ಲಿ ಮಾಡಿರುವಂತ ವಿಕರ್ಮ ತಪ್ಪು, ಅದರ ಒಂದು ಕಾಯಿಲೆ, ನೋವಿನ ರೂಪದಲ್ಲಿ ಮಾನಸಿಕವಾಗಿ, ಶಾರೀರಿಕವಾಗಿ ನಾನು ಅನುಭವಿಸೋದು ಬೇಡ. ಓಕೆ, ಹಾಗಿದ್ರೆ ನಮ್ಮ ಜೀವನ ಕರ್ಮ ಭೋಗದಿಂದ ಕರ್ಮಾತೀತಕ್ಕೆ ಹೋಗ್ಬೇಕು. ಮೊದಲು ಕರ್ಮ ಬಂಧನ. ಈಗ ಆಗುವಂಥದ್ದು ಏನಿದೆ ನಮ್ಮ ಕರ್ಮ, ಅದು ಕರ್ಮ ಬಂಧನವಾಗಬಾರದು ಅಂತಂದ್ರೆ ಅದನ್ನ ಕರ್ಮ ಸಂಬಂಧದಲ್ಲಿ ತಂದು ಅವಾಗೇನ್ ಮಾಡಿ, ತಂದೆಯನ್ನ ಸಂಬಂಧಿಯನ್ನಾಗಿ ಮಾಡ್ಕೊಳ್ಳಿ. ನಾನು ಊಟ ಮಾಡ್ತಿದ್ದೇನೆ, ನಮ್ಮ ಮನೆಯವ್ರಿಗೋಸ್ಕರ ಅಡುಗೆ ಮಾಡ್ತಿದ್ದೇನೆ, ಎಲ್ಲ ಪರಮಾತ್ಮನಿಗೋಸ್ಕರ ಮಾಡ್ತಾ ಇದ್ದೇನೆ. ಹೇಗೆ ಹಬ್ಬ ಹರಿದಿನಗಳಲ್ಲಿ ಆ ದಿನದಲ್ಲಿ ಯಾರ ಹಬ್ಬ ಇದೆಯೋ, ರಾಮನವಮಿ ದಿನ ರಾಮನಿಗಾಗ್ಲಿ, ಕೃಷ್ಣ ಜನ್ಮಾಷ್ಟಮಿ ಕೃಷ್ಣನಿಗಾಗ್ಲಿ, ಅವರಿಗೋಸ್ಕರ ನೈವೇದ್ಯ ಮಾಡ್ತೀವಿ ಹೇಳುವಂತ ಭಾವನೆಯಲ್ಲಿ ನಾವು ಮನೆಯಲ್ಲಿ ಅಡಿಗೆಯನ್ನ ಮಾಡ್ತೀವಲ್ವ, ಹಾಗೆ ಕರ್ಮ ಬಂಧನವನ್ನ, ಅಡಿಗೆ ಅಂತೂ ಮಾಡ್ಲೇಬೇಕು, ಎಲ್ಲರೂ ಊಟ ಮಾಡ್ಲೇಬೇಕು. ಯಾರಿಗೋ ಮಾಡ್ತೀವಿ ಹೇಳೋದಕ್ಕಿಂತ ಪರಮಾತ್ಮನಿಗಂತ ಮಾಡಿದಾಗ ಏನಾಗ್ತದೆ, ಪರಮಾತ್ಮನ ಜೊತೆಗೆ ಜೋಡಣೆ ಆಗ್ತಿರ್ತೀರಿ, ಪರಮಾತ್ಮನ ಶಕ್ತಿ ಇರ್ತದೆ, ವಿಕರ್ಮ ಆಗ್ಲಿಕ್ಕೆ ಸಾಧ್ಯತೆಗಳಿರೋದಿಲ್ಲ, ಮಾಯಿ ಮಧ್ಯದಲ್ಲಿ ಬರೋದಿಲ್ಲ, ಈಶ್ವರಿ ಸೇವೆನೂ ಕೂಡ ಆಗ್ತಾ ಇರ್ತದೆ. ಆವಾಗ ಅವನನ್ನ ಒಂದು ಶಕ್ತಿ ಅಂತ ಪರಮಧಾಮದಲ್ಲಿ ಇರೋದಕ್ಕಿಂತ ನಿಮ್ಮ ಮನೆಯವನಾಗಿ ಮನೆಗೆ ಕರ್ಕೊಂಡು ಬನ್ನಿ. ಅವನನ್ನ ನಿಮ್ಮ ಜೊತೆಗೆ ಎಲ್ಲ ವ್ಯವಹಾರವನ್ನ ಮಾಡಿ, ಅವನ ಜೊತೆಗೆ ಊಟ, ತಿಂಡಿ, ನಿದ್ರೆ, ಜಗಳ, ಆಟ, ಪಾಠ, ಡ್ಯಾನ್ಸು ಎಲ್ಲವನ್ನ ಮಾಡಿ ಮನೇಲಿ ಕರ್ಕೊಂಡು ಬನ್ನಿ. ಅವಾಗ ಕರ್ಮ ಬಂದ ನಿಮ್ಗೆ ಏನಾಗುತ್ತದೆ, ಕರ್ಮ ಸಂಬಂಧವಾಗ್ತದೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಸೆಂಟರ್ನಲ್ಲಿ ಬಾಬಾ 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 ಅಂತ 100 ಜನರಿಗೆ ಅಡುಗೆ ಮಾಡಿದ್ರು ಸುಸ್ತೇ ಆಗೋದಿಲ್ಲ. ಮನೇಲಿ 5 ಜನ ನೆಂಟರು ಬಂದವನು ಕೂಡ ಸುಸ್ತಾಗ್ತದೆ. ಯಾಕೆ? ಬಾಬಾ, ನನ್ನ ಬಾಬಾ, ಬಾಬನ ಮನೆ, ಆ ಭಾವದಲ್ಲಿ ನಾವು ಮಾಡ್ತೀವಲ್ಲ, ಬಂಧನ ಇದು ಸಂಬಂಧದಲ್ಲಿ ಬರ್ತದೆ. ಓಕೆ, ಹಿಂದೆ ಇರುವಂತ ಕರ್ಮ ಭೋಗವನ್ನು ಹೇಗೆ ಕಳಿಸೋದು, ಹೇಗೆ ಕ್ಲಿಯರ್ ಮಾಡೋದು? ಕರ್ಮ ಯೋಗದಿಂದ. ಯೋಗ, ಇವಾಗ ನೋಡಿ ನಮ್ ಕಾಯಿಲೆ ಬಂತು, ಅದನ್ನ ಹೇಗೆ ತೀರಿಸ್ಬೇಕು? ಮಾತ್ರೆ ತಗೊಂಡು, ಇಂಜೆಕ್ಷನ್ ತಗೊಂಡು, ಉಪವಾಸವನ್ನ ಮಾಡಿ ಅದನ್ನು ಕ್ಲಿಯರ್ ಮಾಡ್ಬೇಕಲ್ವ. ಅಂದ್ರೆ ಬೇರೆ ಯಾವುದೋ ಒಂದು ಸಾಧನವನ್ನು ತರಬೇಕಲ್ಲ ಅದನ್ನು ಹೋಗಲಾಡಿಸ್ಲಿಕ್ಕೆ. ಜಿಲೇಬಿ ತಿಂದು ಹೊಟ್ಟೆ ನೋವು ಬಂತು, ಹೌದು, ಆದರೆ ಹೊಟ್ಟೆ ನೋವು ತೆಗಿಲಿಕ್ಕೆ ಕೈಯಾಗಿರೋ ಮಾತ್ರೆ ನುಂಗ್ಬೇಕಲ್ಲ, ಆವಾಗ ಆ ಭೋಗ ಹೇಳೋದು ಹೊರಟೋಗತ್ತಲ್ವ. ಹೀಗೆ ಕರ್ಮಯೋಗದ ಮೂಲಕ ನಾವೇನ್ ಮಾಡ್ತೀವಿ, ಕರ್ಮದ ಸಮಯದಲ್ಲೂ ಕೂಡ ಭಗವಂತನನ್ನು ಜೊತೆಲಿ ಇಟ್ಕೊಳ್ಳೋದರ ಮೂಲಕ ಅದು ವಿಕರ್ಮ ಆಗದೆ ಇರುವಂತ ರೀತಿಯಲ್ಲಿ, ಮಾಯಿಂದ ರಕ್ಷಣೆ ಸಿಗುವಂತ ರೀತಿಯಲ್ಲಿ, ಆ ಕರ್ಮ ಬಂಧನದ ಆಗದೆ ಇರುವಂತ ರೀತಿಯಲ್ಲಿ, ಜೊತೆಯಲ್ಲಿ ಈಶ್ವರಿ ಸೇವೆನೂ ಆಗುವಂತ ರೀತಿಯಲ್ಲಿ ಕರ್ಮ
ಯೋಗವನ್ನ ಮಾಡ್ತೀವಿ. ಓಕೆ, ಈಗ ನೆಕ್ಸ್ಟ್ ಇದು ಕರ್ಮಾತೀತ. ಹಾಗಂದ್ರೆ ಏನು? ಆದ್ಮೇಲೆ ನೀವು ಈ ಶಿಕ್ಷಣ ಮುಗಿಸ್ಕೊಂಡ್ಬಿಟ್ಟು ಬೆಂಗಳೂರಿನಲ್ಲಿ ಜಾಬ್ ಅಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. ಸರಿ, ಆವಾಗ ನೀವು ಒಬ್ಬರೇ ಮನೆ ಮಾಡ್ಬಿಟ್ಟು ಇರ್ಬೇಕಾಗ್ತದೆ. ಮನೆ ಕೆಲಸ ಎಲ್ಲ ಯಾರು ಮಾಡ್ಬೇಕು? ನಾನೇ ಮಾಡ್ಬೇಕು. ಹ ಮನೆ ಕೆಲಸ ನಾವೇ ಮಾಡ್ಬೇಕು. ಕಸ ಯಾರು ಗುಡಿಸ್ಬೇಕು? ನಾನೇ ಹುಡುಗ್ಬೇಕು. ಪಾತ್ರೆ ಯಾರು ತೊಳಿಬೇಕು? ನಾನೇ ತೊಳಿಬೇಕು. ಅಡಿಗೆ ಯಾರು ಮಾಡ್ಬೇಕು? ನಾನೇ ನಾನೇ ನಿದ್ರೆ ಯಾರು ಮಾಡ್ಬೇಕು? ನಾನೇ ಮಾಡ್ಬೇಕು. ಯಾಕಂದ್ರೆ ನೀವು ಮನೇಲಿ ಒಬ್ಬರೇ ಇದ್ದೀವಿ ಅಂದ್ರೆ ಎಲ್ಲ ಜವಾಬ್ದಾರಿ ನಿಮ್ದೇನೆ, ಬೇರೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದಾ? ಓಕೆ, ರೈಟ್. ಹೌದು. ಓಕೆ, ನಿಮ್ಮ ಮನೇಲಿ ಯೋಗೇಶ್ ಅಣ್ಣ ಬಂದ್ರು, ಅವರನ್ನ ಕರೆಸಿದ್ರಿ ಅಂತ ತಿಳ್ಕೊಳ್ಳಿ. ಆವಾಗ ನಾನೇ ಮಾಡ್ಬೇಕು. ನಾನೇ ಮಾಡ್ಬೇಕಣ್ಣ, ಆ ನಾನೇ ಮಾಡ್ಬೇಕು. ಯೋಗೇಶ್ ಅಣ್ಣ ಹತ್ರ ಮಾಡಿಸೋದಿಲ್ಲ. ಇಲ್ಲ, ಅರ್ಚನಾ ಕರೋತ ಕೇಳಿ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಮೊದ್ಲು ಕರೆಸ್ತಾರಂತೆ, ಬಂದ್ಬಿಟ್ಟು ಅಣ್ಣರು ಕೂತ್ಕೊಳ್ಳಿ ಅಂತ ಬಿಟ್ಟು ಹೇಳ್ಬಿಟ್ಟು ಕುಳಿಸ್ತಾರಂತೆ. ಓಕೆ, ಟೀ ಕಾಫಿ ಮಸಾಲೆ ದೋಸೆ ಎಲ್ಲ ಮಾಡ್ಬಿಟ್ಟು ಕೊಡ್ತಾರಂತೆ. ಯಾರು? ಅರ್ಚನಕ್ಕ ಅರ್ಚನಾ. ಯಾರಿಗೆ? ಯೋಗೇಶ್ ಯೋಗೇಶ್. ಹಾ. ಆಮೇಲೆ ಏನ್ ಮಾಡ್ತಾರೆ, ಕೆಲಸ ಮಾಡ್ತಾ ಮಾಡ್ತಾ ಮಾತಾಡ್ಕೊಂಡಿರ್ತಾರೆ. ಯಾರ ಹತ್ರ? ಯೋಗೇಶ್ ಯೋಗೇಶ್. ಯೋಗೇಶ್ ಅಣ್ಣ ಅಂತ. ಸರಿನಾ? ನಿಧಾನಕ್ಕೆ ಏನ್ ಹೇಳ್ತಾರೆ, ಅಣ್ಣವ್ರೆ ಸುಮ್ನೆ ಯಾಕೆ ಮಾತಾಡ್ತಾ ಕುಂತಿದ್ದೀರಿ, ತರಕಾರಿ ಕೊಡ್ತೀರಿ, ಸ್ವಲ್ಪ ಕಟ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಸರಿನಾ? ಸರಿ, ತರಕಾರಿ ಕಟ್ ಮಾಡ್ಕೊಟ್ಮೇಲೆ ಅಣ್ಣ ನಿಮ್ಗೆ ಯಾವ ತಿಂಡಿ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳ್ತಾರೆ. ನೀವು ಮಾಡಿ ಅಣ್ಣವ್ರೆ ಅಂತ ಹೇಳ್ತಾರೆ. ಫಸ್ಟಿಗೆ ಏನ್ ಮಾಡಿರ್ತಾರೆ, ಟೀ ಕುಡ್ದಿರ್ತೀನ, ಕುಡಿದಾಗ ಕುಂತಲ್ಲಿ ಅಣ್ಣವ್ರೆ ಲೋಟ ಕೊಡಿ 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 ನಾನೇ ತೊಳಿತೇನೆ ಅಂತ ಹೇಳ್ತಾರೆ. ಆಮೇಲೆ ಸುಮ್ನೆ ಇರ್ತಾರೆ. ಅವಾಗ ಗೊತ್ತಾಗ್ತದೆ ಒಂದೊಂದು ಲೋಟ ನನಗೆ ನಾನೇ ತೊಳಿಬೇಕಾಗ್ತದೆ. ಯಾಕಂದ್ರೆ 2 ದಿವಸ ಇದ್ಮೇಲೆ ನಾನು ಬೆಲೆ ಕಳ್ಕೊಂಡ್ಬಿಡ್ತೇನಲ್ವಾ. ಬಂದ್ಬಿಟ್ಟು ಹೋಗಿದ್ದು ಏನೂ ತೊಂದರೆ ಇಲ್ಲ. ಸರಿ, ಅವಾಗ ನಾನು ಟೀ ಕುಡ್ದಿರುವಂತ ಲೋಟ ನಾನೇ ತೊಳಿಬೇಕಾಗ್ತದೆ, ನಾನ್ ತಿಂದಿರೋ ತಟ್ಟೆ ನಾನೇ ತೊಳಿಬೇಕಾಗ್ತದೆ. ಆಮೇಲೆ ನಿಧಾನಕ್ಕೆ ಏನ್ ಮಾಡ್ತಾರೆ, ಅಣ್ಣವ್ರೆ ಈ ಪಾತ್ರೆ ಜೊತೆಗೆ ಪಕ್ಕದಲ್ಲಿರೋದು ಇನ್ನೊಂದು ಪಾತ್ರೆ ತೊಳೆದಿಡಿ ಅಂತ ನಾನಲ್ಲಿ ಬೇಸಿನಲ್ಲಿ ತೊಳಿಲಿಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಏನಿರ್ತಾರೆ ಬೇರೆ ಪಾತ್ರೆನೂ ಇಟ್ಟಿರ್ತಾರೆ, ಹೇಳುದಿಲ್ಲ ಬಾಯಲ್ಲಿ ತೊಳಿರಿ ಅಂತ. ಅದು ನಾನು ತಿಳ್ಕೊಳ್ಬೇಕು ಏನಂತ, ಇದ್ರ ಜೊತೆಗೆ ಇದನ್ನು ಕೂಡ ತೊಳಿಬೇಕು ಅಂತ. ಸರಿನಾ? ನಿಧಾನಕ್ಕೆ ಯಾವ್ದೊಂದು ದಿವಸ ಲೇಟ್ ಆಗಿ ಹೇಳ್ತಾರೆ ಅಂತಂದ್ರೆ ಯೋಗೇಶನ ಅಡಿಗೆ ಮಾಡ್ಲಿ ಅಂತ. ಹೀಗೆ ನಿಧಾನಕ್ಕೆ ಏನ್ ಮಾಡ್ತಾರೆ, ಒಂದೊಂದೇ ಜವಾಬ್ದಾರಿ ಯಾರಿಗೆ ಶಿಫ್ಟ್ ಮಾಡ್ತಾರೆ? ಯೋಗೇಶ್ ಯೋಗೇಶ್. ಅಣ್ಣವ್ರೆ ಸಾಂಬಾರ್ ನೀವು ಚೆನ್ನಾಗಿ ಮಾಡ್ತೀರಾ, ಇನ್ಮೇಲೆ ನೀವೇ ಮಾಡಿ ಅಂತ ಅವರಿಗೆ ಜವಾಬ್ದಾರಿ ಕೊಟ್ಟು ಬಿಡ್ತಾರೆ. ಯಾರ ಮನೆ? ಅರ್ಚನಾ ಕರ್ಮ. ಅವ್ರ ಮನೇಲಿ ಯಾರು ಹೋಗಿದ್ದಾರೆ? ಯೋಗೇಶ್. ಕರ್ಮ ಯಾರು ಮಾಡ್ತಿದ್ದಾರೆ? ಯೋಗೇಶ್ ಓಕೆ, ಅನ್ನ ಸಾಂಬಾರ್ ಯಾರು ತಿಂತಾ ಇದ್ದಾರೆ? ಅರ್ಚನಕ್ಕೂ ಯೋಗೇಶ್ ಕೂಡ ತಿಂತಾರೆ. ಅವಾಗ ಅವರು ಕರ್ಮ ಮಾಡ್ಬೇಕಾಗಿ ಬಂತ? ಇಲ್ಲ. ಕರ್ಮದ ಫಲ ಸಿಗ್ತಾ ಅವರಿಗೆ? ಇಲ್ಲ, ಆ ಅನ್ನ ಸಾಂಬಾರ್ ತಿಂದಿದಾರೋ ತಿಂದಿಲ್ವೋ? ತಿಂದ ತಿಂದಿದ್ದಾರೆ ತಾನೆ. ಯೋಗೇಶ್ ಅನ್ನ ಮಾಡಿ ಅನ್ನ ಸಾಂಬಾರ್ ತಿಂದಿದ್ದಾರೆ. ಹಾಗಿದ್ದ ಅನ್ನ ಸಾಂಬಾರ್ ಅವ್ರು ಮಾಡಿದಾರಾ? ಇಲ್ಲ, ಇಲ್ಲ. ಕರ್ಮ ಮಾಡಿದಾರಾ? ಇಲ್ಲ, ಇಲ್ಲ. ಕರ್ಮದಿಂದ ಅತೀತರಾದ್ರ? ಇಲ್ಲ, ಆ ಕರ್ಮದಿಂದ ಅತೀತರಾದ ಇಲ್ವೋ? ಕರ್ಮ ಏನು ಮಾಡಿಲ್ವಲ್ಲ. ಸರಿ, ಕರ್ಮದ ಫಲ ಸಿಕ್ತೋ ಸಿಕ್ಕಿಲ್ವೋ? ಸಿಕ್ಕಿಲ್ಲ, ಆ ಕರ್ಮ ಸಿಕ್ಕಿದೆ ಅಲ್ವಾ. ಅಂದಮೇಲೆ ಅವ್ರದೇ ಮನೆಯಲ್ಲಿ ಅವ್ರದೇ ವಸ್ತು, ಅವ್ರದೇ ಪಾತ್ರೆ, ಅವ್ರದೇ ದಿನಸಿ ಐಟಮ್ಮು ಬೇರೆ ಒಂದು ವ್ಯಕ್ತಿಯನ್ನ ಕರೆಸೋದ್ರ ಮೂಲಕ ಆ ಜವಾಬ್ದಾರಿಯನ್ನು ಬೇರೆಯವರಿಗೆ ಕೊಟ್ಟು ಆ ಕರ್ಮವನ್ನ ಬೇರೆಯವ್ರ ಹತ್ರ ಮಾಡಿಸಿ ಆ ಕರ್ಮದ ಫಲವನ್ನೇನ್ ಮಾಡೋದು? ಸ್ವೀಕರಿಸ ನಾನು ತಿನ್ನೋದು. ನೋಡಿ ಆತ್ಮೀಯರೇ, ಕರ್ಮಾತೀತ ಅಂತಂದ್ರೆ ಕರ್ಮ ಮಾಡುವಂತ ಸಮಯದಲ್ಲಿ ಇರಬೇಕಾದಂತ ಸ್ಥಿತಿ. ಏನು ಕರ್ಮ ಹೇಳುವಂತ ಶಬ್ದ ಇದೆ ಅಲ್ಲಿ. ಕರ್ಮ ಮಾಡುವಂತ ಸಮಯದಲ್ಲಿ ಅಂದ್ರೆ ರಾಜಯೋಗ ಮಾಡೋದು ಒಂದು ಕರ್ಮನೇ, ನೋ ಡೌಟ್. ಓಕೆ, ವೈಬ್ರೇಷನ್ ಕೊಡೋದನ್ನು ಕೂಡ ಕರ್ಮನೇ. ಆದ್ರೆ ಕರ್ಮ ಅಂತ ವಿಷಯ ಬಂದಾಗ ಇಲ್ಲಿ ಏನಾಗ್ತದೆ, ಶರೀರದ ಆಧಾರ ಇಟ್ಕೊಂಡು ಡೇ ಟು ಡೇ ನಾವು ಮಾಡುವಂತ ಕರ್ಮ ಸ್ಥೂಲ ರೂಪದಲ್ಲಿ. ಈಗ ನೀವು ಕರ್ಮಾತೀತರಾಗಬೇಕು, ನಿಮ್ಮ ಕರ್ಮ ಇನ್ನೂ ಪರ್ಫೆಕ್ಟ್ ಆಗಬೇಕು, ಇನ್ನೂ ಕರೆಕ್ಟ್ ಆಗಬೇಕು, ಆ ಪ್ರತಿಯೊಂದು ಕರ್ಮದಲ್ಲಿ ಸಫಲತೆ ಸಿಗಬೇಕು ಅಂತಂದ್ರೆ ಆದ್ಮೇಲೆ ನಿಮ್ಮ ಕರ್ಮದ ಜವಾಬ್ದಾರಿಯನ್ನ ನೀವು ಯಾರು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಭಗವಾನ್ ಪರಮಾತ್ಮನ ಕೈಲಿ. ಪತಿ ಕೈಲಿ ಕೊಡ್ಲಿಕ್ಕೆ ಆಗಲ್ವಾ? ನಿಮ್ಗೆ ತುಂಬಾ ಇಷ್ಟ, ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೀರಿ. ಆಗಲ್ಲ, ಮಕ್ಕಳ ಹತ್ರ
ಮಕ್ಳ ಮೊಮ್ಮಕ್ಕಳ ಹತ್ರ, ಆಗಲ್ಲ ಇದು ಆಗಲ್ಲ. ಡಾಕ್ಟರ್ ಹತ್ರ. ಆಗಲ್ಲ ಏನು ಅವ್ರು ಯಾರ ಮೇಲೂ ನಂಬಿಕೆನೇ ಇಲ್ವಾ ನಿಮ್ಗೆ? ಇಲ್ಲ ಅಣ್ಣವ್ರು ಇಷ್ಟು ದಿವಸ ಮಾಡಿಸಿ 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 ಅನುಭವ ಆಗ್ಬಿಟ್ಟಿದೆ ಇವಾಗ ಅಲ್ವಾ? ಹಾಗೆ ಬೇರೆ ಬೇರೆಯವರ ಹತ್ರ ಹೇಗೆ ನೀವು ಕರ್ಮವನ್ನ ಮಾಡಿಸಿದಿರೋ ಹಾಗೆ ಪರಮಾತ್ಮನತ್ತನು ಕರ್ಮ ಮಾಡಿಸ್ಬಿಟ್ಟು ನೋಡಿ. ಬಾ 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 ಅಂತ ಹೇಳೋದಲ್ಲ, ನೋಡೋದಲ್ಲ, ಕಿರಣ ತಗೊಳ್ಳೋದಲ್ಲ, ಅಳೋದಲ್ಲ. ಪ್ರಶ್ನೆ ಇವಾಗ ಅರ್ಚನಕ್ಕವ್ರಿ ಅವರೇ, ಯೋಗೇಶ್ ಅಣ್ಣವ್ರನ್ನ ಕರ್ಸಿಬಿಟ್ಟು ಸುಮ್ನೆ ನೋಡ್ತಾ ಕೂತ್ಕೊಳ್ತಿರೋ, ಮಾತಾಡ್ತಾ ಕೂತ್ಕೊಳ್ತಿರೋ, ಅವ್ರ ಹತ್ರನೆಲ್ಲ ಕೆಲಸ ಮಾಡ್ಬಿಟ್ಟು ಮನೆಯವ್ರದ್ದೆಲ್ಲರ ಅವ್ರ ಹತ್ರ ಅಡುಗೆ ಮಾಡಿ ತಿನ್ನಿಸ್ತಿರೋ? ನಾನೇ ಮಾಡಿ ತಿನ್ಸದ್ ನಿಮ್ಗೆ. ಆರಂಭದಲ್ಲಿ. ಮುಂದೆ ಮುಂದೆ ನಿಮ್ಗಿಂತ ಮುಂದೆನೂ ಅಷ್ಟೇ. ಮುಂದೆ ಚೆನ್ನಾಗಿ ಅಡಿಗೆ ಮಾಡ್ತಾರಪ್ಪ ಯೋಗೇಶ್ ಅಣ್ಣ, ಮನೆಯವ್ರಿಗೂ ಕೂಡ ಎಲ್ಲರಿಗೂ ಖುಷಿ ಆಗ್ಬಿಡ್ತು, ಇಂಥ ಸಾಂಬಾರ್ ನಾವ್ ಎಲ್ಲೂ ತಿಂದಿರ್ಲಿಲ್ಲ ಅಂತ ಬಿಟ್ಟು. ಸರಿನಾ? ಅವಾಗ ಯಾರ ಹತ್ರ ಮಾಡಿಸ್ತೀರಿ? ಮತ್ ನೀವೇನ್ ಮಾಡ್ತೀರಿ? ಆರಾಮಾಗಿರ್ತಾರೆ. ಆರಾಮಾಗಿ ರೂಮಲ್ಲಿ ಹೋಗ್ಬಿಟ್ಟು ಮಲ್ಕೊಂಡ್ಬಿಡೋದು. ಒಬ್ಬ ನಮ್ಗೆ ಸರ್ವೆಂಟ್ ಸಿಕ್ಕದಲ್ವಾ ಅಲ್ವಾ? ಹಾಗೆ ಆದ್ಮೇಲೆ ನಮ್ಮ ಜೀವನದಲ್ಲಿ ಪರಮಾತ್ಮನನ್ನ ಕರ್ಕೊಂಡು ಬಂದ್ಬಿಟ್ಟು ಪ್ರತಿಯೊಂದು ಕರ್ಮವನ್ನ ಭಗವಂತನತ್ತನೇ ಮಾಡಿಸುವಂಥದ್ದು. ಭಗವಂತ ನೆನಪಿನಲ್ಲಿ ಮಾಡೋದು ಬೇರೆ, ಭಗವಂತ ಹೇಗೆ ಮಾಡ್ಲಿ ಅಂತ ಕೇಳಿಬಿಟ್ಟು ಒಂದು ಸಲಹೆ ಸೂಚನೆ ತಗೊಂಡು ಮಾಡುವಂಥದ್ದು ಅದು ಶ್ರೀಮತ. ಭಗವಂತನ ಜೊತೆಯಲ್ಲಿ ಮಾಡುವಂಥದ್ದು ಕರ್ಮಯೋಗ. ಓಕೆ, ನೆನಪಿನಲ್ಲಿ ಮಾಡುವಂಥದ್ದು. ಆದ್ರೆ ಭಗವಂತನತ್ತನೇ ಮಾಡಿಸ್ತಿರ್ಲ, ಅದು ಕರ್ಮಾತೀತ. ಹೀಗೆ ಗುಲ್ಜಾರ್ದಾದಿ ಶರೀರದಲ್ಲಿ ಬಾಪ್ ದಾದಾ ಬಂದ ಕರ್ಮ ಯಾರು ಮಾಡ್ತಾ ಇದ್ರು? ಪರಮಾತ್ಮನ್ ತಂದೆ. ಅಲ್ವಾ? ಫಲ ಯಾರಿಗೆ ಸಿಗ್ತಾ ಇತ್ತು? ಎಲ್ರಿಗೂ ಸಿಗ್ತಾ ಇತ್ತು. ಗುಲ್ಜಾರ್ದಾದಿ ಸಿಗ್ತಾ ಇತ್ತು. ಎಲ್ಲರಿಗೂ ಯಾಕೆ ಸಿಗ್ತದೆ? ಯಾರು ಶರೀರ ಕೊಟ್ಟಿದಾರೋ, ಯಾರು ಸ್ಥಳ ಕೊಟ್ಟಿದಾರೋ, ಯಾರು ಮನಸ್ಸು ಕೊಟ್ಟಿದಾರೋ ಅವ್ರಿಗೆ ಸಿಗ್ತದೆ. ಸಿಗ್ತಾ ಇತ್ತು. ಈಗ ಬಾಡಿಗೆ ಯಾರ ವ್ಯಕ್ತಿ ಯಾರಿಗೆ ಕೊಡ್ತಾರೆ ಹೇಳಿ ನೋಡೋಣ? ಓನರ್ಗೆ. ಯಜಮಾನ ಊನಲ್ಲಿದ್ದವ್ರಿಗೆ ಎಲ್ಲರಿಗೂ ಕೊಡೋದಿಲ್ವಲ್ಲ. ಯಾವ ಮನೆ ಅವನು ಬಾಡಿಗೆ ತಗೊಂಡಿದ್ದಾನೆ ಅವನಿಗೆ ಮಾತ್ರ ಕೊಡ್ತಾನೆ ಅವನು, ಬೇರೆಯವ್ರಿಗೆ ಯಾಕೆ ಬಾಡಿಗೆ ಕೊಡ್ತಾರೆ? ಅದಕ್ಕೆ ಶಿವಬಾಬಾ ಹೇಳ್ತಾರೆ, ನಾನು ಬ್ರಹ್ಮಬಾಬರ ಶರೀರ ತಗೊಂಡಿದ್ದೆ ಅವ್ರಿಗೆ ಬಾಡಿಗೆ ಕೊಡ್ತೇನೆ, ಗುಲ್ಜಾರ್ದಾದಿವ್ರ ಶರೀರ ತಗೊಂಡು ಅವ್ರಿಗೆ ನಾನು ಬಾಡಿಗೆ ಕೊಡ್ತೇನೆ. ಆ ಮೂಲವಾದಂತ ಆತ್ಮ ತನ್ನ ಪುರುಷಾರ್ಥ ಸಾಧನೆ ಮಾಡ್ಲೇಬೇಕು, ಆದ್ರೆ ಆ ಸ್ಥಳ ಕೊಟ್ಟಿರೋದಕ್ಕೆ ನಾನು ಬಾಡಿಗೆ ಕೊಡ್ತೇನೆ. ಇವತ್ತು ಬ್ರಹ್ಮಬಾಬರ ಶರೀರನೂ ಇಲ್ಲ, ಗುಲ್ಜಾರ್ದಾದಿವ್ರ ಶರೀರನೂ ಇಲ್ಲ. ಇವತ್ತ ಭಗವಂತನ ಖುಲಾ ಆಫರ್, ನಿಮ್ಗೆಲ್ಲರಿಗೂ ಅವಕಾಶವನ್ನ ಕೊಟ್ಟಿದ್ದೇನೆ. ಯಾರು ಸ್ಥಳವನ್ನ ಕೊಡ್ತಿರೋ, ಇಷ್ಟು ಸಮಯ ಕೊಡ್ತಿರೋ, ಇಷ್ಟು ಸ್ವಚ್ಛ ಮನೋಭಾವದಲ್ಲಿ ಕೊಡ್ತಿರೋ, ಸಮರ್ಪಣಾ ಮನೋಭಾವದಿಂದ ಕೊಡ್ತಿರೋ, ತನು ಮನ ಧನ ಸಮಯ ಸಂಕಲ್ಪವೆಲ್ಲವನ್ನ ಕೊಡ್ತಿರೋ, ಸದಾ ಕೊಡ್ತಿರೋ. ಕಸ ಗುಡಿಸೋದಿರ್ಲಿ, ಪಾತ್ರೆ ತೊಳೆಯೋದಿರ್ಲಿ, ಅಡಿಗೆ ಮಾಡೋದಿರ್ಲಿ, ಪತಿಗೆ ಬೈಯೋದು ಇರ್ಲಿ. ಬಾಬಾ ನೀನ್ ಬೈಯೋ ಅಂತ ಹೇಳಿದ್ರೆ ಬಾಬಾ ನಿಂದನೆ ಮಾಡ್ತಾರಾ? ಇಲ್ಲ, ಅವಾಗ ಮಾಡಲ್ಲ, ಗೊತ್ತಿಲ್ಲ. ಸರಿ, ಎಲ್ಲಾ ಕೆಲಸವನ್ನ ಶ್ರೀಮತದ ಆಧಾರದಲ್ಲಿ ವಿಧಿವತ್ತಾಗಿ ನಾನು ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ಕರ್ಮಾತೀತ ಅಂತಂದ್ರೆ ಆದ್ಮೇಲೆ ಒಂದು, ನೀವು ನಿಮ್ಮ ಪಾತ್ರದ ಕೊನೆಯಲ್ಲಿ ನಿಮ್ಮೆಲ್ಲಾ ಕರ್ಮದ ಭೋಗವನ್ನ ರಾಜಯೋಗದ ಮೂಲಕ ಕ್ಲಿಯರ್ ಮಾಡಿ, ಕರ್ಮದ ಅಕೌಂಟ್ ಅನ್ನ ಸೆಟ್ಲ್ ಮಾಡಿ, ಕರ್ಮದಿಂದ ಅತೀತರಾಗೋದು ಒಂದು ಹಂತ. ಅದು ಅಂತಿಮ ಸಮಯದಲ್ಲಿ ಮಾತ್ರ ಆಗ್ತದೆ. ಅದನ್ನು 8 ಆತ್ಮಗಳು ಮಾತ್ರ ಅನುಭವಿಸಬಹುದು. ಎಷ್ಟು ಆತ್ಮಗಳು? 8. ಅಂದ್ರೆ ಅವರ ಕರ್ಮದ ಹಳೆ ಲೆಕ್ಕಾಚಾರಗಳೆಲ್ಲ ಕ್ಲಿಯರ್ ಆಗಿರ್ತವೆ, ಮತ್ತೇನು ಕರ್ಮ ಮಾಡಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ಆವಾಗ ಈ ಒಂದು ಮಲಿನ ಶರೀರದಲ್ಲಿ ಇರುವಂತವ್ರಿಗೆ ಯಾವುದೇ ಅಧಿಕಾರ ಇಲ್ಲ. ಅವ್ರ ಶರೀರವನ್ನ ಬಿಟ್ಟು ಬಿಡ್ತಾರೆ, ಪರಂಧಾಮಕ್ಕೆ ಹೋಗ್ಬಿಡ್ತಾರೆ, ತಕ್ಷಣ ವಾಪಸ್ ಬರ್ತಾರೆ. ಅದು ಒಂದು ಕರ್ಮಾತೀತ ಸ್ಥಿತಿ, ಅಂದ್ರೆ ಕರ್ಮದ ಅಕೌಂಟ್ ಸೆಟ್ಲ್ಮೆಂಟ್ ಮಾಡಿರೋದು. ಅದು ಈಗ ಅದಕ್ಕಿಂತ ಮುಖ್ಯವಾಗಿ ನಾವು ಮಾಡ್ತಾ ಇರುವಂಥದ್ದು, ಎಲ್ಲಾ ಸಾಲ ಇದ್ರು, ಸೇವೆಯ ಒಂದು ಜವಾಬ್ದಾರಿ ಇದ್ರೂ ಕೂಡ ಆ ಎಲ್ಲ ಜವಾಬ್ದಾರಿಯನ್ನ ಪರಮಾತ್ಮನಿಗೊಪ್ಪಿಸಿ, ಕರ್ಮೇಂದ್ರಿಯವನ್ನು ಪರಮಾತ್ಮನಿಗೊಪ್ಪಿಸಿ, ಕರ್ಮವನ್ನು ಪರಮಾತ್ಮನಿಗೊಪ್ಪಿಸಿ, ಕರ್ಮದ ಫಲವನ್ನು ಭಗವಂತನಿಗೆ ಒಪ್ಪಿಸಿದ್ರೂ ಕೂಡ ಓಕೆ, ಭಗವಂತ ಕರ್ಮ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಓಕೆ, ಹಾಗಿದ್ದ ಕರ್ಮದ ಫಲ ಅವ್ರು ತಗೊಳ್ತಾರ? ಇಲ್ಲ. ಇಲ್ಲ ತಗೊಂಡ್ರೆ ಅವ್ರು ಅಭೋಕ್ತ ಅಂತ ಹೇಳಲಿಕ್ಕೆ ಆಗೋದಿಲ್ವಲ್ಲ. ಅದಕ್ಕೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮನ್ಮನಾಭವ, ಆಯ್ಕೆ ನಿಮಗೆ ಕೊಟ್ಟಿದ್ದೇನೆ, ಜ್ಞಾನ ನಿಮ್ಗೆ ಕೊಟ್ಟಿದ್ದೇನೆ. ಯಾವ ಮಕ್ಕಳು ತಮ್ಮ ಜೀವಿತಾವಧಿಯಲ್ಲಿ ಸಮಯವನ್ನ ತೆಗೆದು ಮನಸ್ಸನ್ನು ನನ್ನ ಕೈಲಿ ಕೊಡ್ತಾರ, ಅವಾಗ ಮಾತ್ರ ನಾನು ಮನಸ್ಸನ್ನು ಉಪಯೋಗ ಮಾಡ್ತೀನಿ ಹೊರತು ನಿಮ್ಮ ಹತ್ರ ಬಂದ್ಬಿಟ್ಟು ನಿಮ್ಮ ಮನಸ್ಸನ್ನು ನಾನು ಎಳ್ಕೊಳ್ಳೋದಿಲ್ಲ, ಆ ಕೆಲಸ ನಾನು ಮಾಡೋದಿಲ್ಲ. ನೀವು ಮನಸ್ಸನ್ನು ನನ್ನ ಕೈಲಿ ಕೊಟ್ಟಾಗ ಮಾತ್ರ. ಯಾವ್ದೋ ಕೊಟ್ಟಿದ್ದೀರಿ? ಸ್ವಚ್ಛ ಮಾಡ್ಲಿಕ್ಕೆ ಕೊಟ್ಟಿದ್ದೀರೋ,
ಸ್ವಾರ್ಥಕ್ಕೋಸ್ಕರ ಕೊಟ್ಟಿದ್ದೀರೋ, ನಾನ್ ಲಕ್ಷ್ಮೀನಾರಾಯಣ ಆಗ್ಬೇಕು ಅಂತ ಉದ್ದೇಶ ಇದೆಯೋ, ವಿಶ್ವ ಕಲ್ಯಾಣ ಮಾಡ್ಬೇಕು ಅಂತಿದ್ಯೋ, ನನ್ನ 63 ಜನ್ಮ ವಿಕರ್ಮ ವಿನಾಶ ಆಗ್ಬೇಕು ಅಂತಿದ್ಯೋ, ತನಗೋಸ್ಕರ ಇದೆಯೋ ಪರಮಾತ್ಮನಿಗೋಸ್ಕರ ಇದೆಯೋ, ಅದು ಸರ್ವರಿಗೋಸ್ಕರ ಇದೆಯೋ, ಅದರ ಆಧಾರದಲ್ಲಿ ಪುನಃ 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 ಭಗವಂತ ಮನಸ್ಸನ್ನು ಉಪಯೋಗ ಮಾಡ್ಕೊಳ್ತಾ ಹೋಗ್ತಾರೆ. ಈ ಕರ್ಮಾತೀತ ಸ್ಟೇಜ್ ಅಲ್ಲಿ ನಾವು ನೆನಪು ಮಾಡಲ್ಲ, ಯೋಗ ಮಾಡಲ್ಲ, ಸಂಪೂರ್ಣವಾಗಿ ಜವಾಬ್ದಾರಿನ ಅವನಿಗೆ ಒಪ್ಪಿಸಿಬಿಟ್ಟು ಕರ್ಮ, ಕರ್ಮೇಂದ್ರಿಯ, ಕರ್ಮದ ಫಲ, ಸಂಕಲ್ಪ, ಯೋಚನೆ, ಚಿಂತನೆ ಎಲ್ಲವನ್ನು ಕೂಡ ಪರಮಾತ್ಮನಿಗೆ ಒಪ್ಪಿಸೋದು ಮೂರ್ತಿಯ ರೂಪದಲ್ಲಿ. ಓಕೆ, ಅವಾಗ ಸಂಪೂರ್ಣವಾಗಿ ಚೈತನ್ಯ ರೂಪದಲ್ಲಿ ಎಚ್ಚರ ಅವಸ್ಥೆ ನಿಮ್ಗೆ ಅನಿಸ್ತಾ ಇರ್ತದೆ. ನಿಮ್ಮ ಮನಸ್ಸನ್ನು ಯಾರು ಉಪಯೋಗ ಮಾಡ್ತಾ ಇದ್ದಾರೆ? ಭಗವಂತ ಬಾಬಾ. ಸ್ಪಷ್ಟವಾಗಿ ಶಾಂತವಾಗಿರ್ತದೆ. ನಿಮ್ಮಲ್ಲಿ ಇಂಥ ಒಂದು ಶಬ್ದಗಳು ಬರ್ತಾವೆ ಅಂತಂದ್ರೆ ಮೊದ್ಲು ಎಲ್ಲೂ ನೀವು ಕೇಳಿರೋದಿಲ್ಲ ಅಂತ ಒಂದು ಜ್ಞಾನದ ಅರ್ಥ ಬರ್ತಾ ಹೋಗ್ತದೆ, ಸ್ಪಷ್ಟತೆ ಬರ್ತಾ ಹೋಗ್ತದೆ, ಅನುಭವ ಆಗ್ತಾ ಹೋಗ್ತದೆ, ಗೊತ್ತಾಗತ್ತೆ ಇದು ಪರಮಾತ್ಮನೇ ಮಾಡ್ತಾ ಇದ್ದಾರೆ. ನೋಡಿ, ಗುಲ್ಜಾರ್ದಾದಿ ಶರೀರದಲ್ಲಿ ಬಾಬಾ ಬಂದಾಗ ನುಡಿಸಿರುವಂತ ವಾಕ್ಯಗಳು, ಶಬ್ದ, ವಾಯ್ಸ್ ಟೋಟಲಿ ಚೇಂಜ್ ಅಲ್ಲ. ಅದೇ ಗುಲ್ಜಾರ್ದಾದಿ ಇದ್ದಾಗ ಈಶ್ವರ ಜ್ಞಾನವನ್ನು ಹೇಳಬೇಕಾದ್ರೆ ಅದೆಷ್ಟು ಚೇಂಜ್ ಆಗಿರ್ತದೆ, ಮುಖದಲ್ಲಿ ಎಷ್ಟು ಬದಲಾವಣೆ ಆಗ್ತದೆ, ಅದು ಸ್ಪಷ್ಟವಾಗಿ ಗೊತ್ತಾಗತ್ತಲ್ವಾ? ಹಾಗೆ ಸಾಧನೆ ಮೂಲಕ ನೀವು ಕೂಡ ಸದಾಕಾಲ ಭಗವಂತನತ್ರ ಸೇವೆಯನ್ನ ಮಾಡಿಸ್ಲಿಕ್ಕೆ ಸಾಧ್ಯವಿದೆ. ಅದಕ್ಕೆ ಹೇಳ್ತಾರೆ ಬಾಬಾ ಕರ್ಮಾತೀತ. ನಿಮ್ಮ ಕರ್ಮವನ್ನ ಪತಿ ಹತ್ರ ಮಾಡಿಸಿದ್ರೆ, ಮಕ್ಕಳ ಹತ್ರ ಮಾಡಿಸಿದ್ರೆ, ಬೇರೆಯವ್ರ ಹತ್ರ ಮಾಡಿಸಿದ್ರೆ ಅದು ಕರ್ಮಾತೀತ ಅಲ್ಲ. ಆದ್ಮೇಲೆ ನಾವು ಕರ್ಮಾತೀತರಾಗೋದು ಯಾಕೆ ಅಂದ್ರೆ ನನ್ನ ಕರ್ಮ ಸುಕರ್ಮ ಆಗ್ಲಿ ಅಂತ, ವಿಕರ್ಮ ಆಗ್ಲಿ ಅಂತ ಬಿಟ್ಟಲ್ಲ, ಫೇಲ್ಯೂರ್ ಆಗ್ಲಿ ಅಂತ ಬಿಟ್ಟಲ್ಲ. ಆ ಕರ್ಮದಿಂದ ನನಗೆ ಈ ಲಾಭ ಆಗ್ಬೇಕು. ನನ್ನ ಮನೆ ಬೇರೆಯವ್ರಿಗೆ ಯಾಕೆ ಬಾಡಿಗೆ ಕೊಡ್ತೇನೆ, ಅವರು ಬಿಲ್ಡಿಂಗ್ ಡ್ಯಾಮೇಜ್ ಮಾಡ್ಲಿ ಅಂತ ಬಿಟ್ಟಲ್ಲ, ನನಗೆ ಅದರಿಂದ ಬಾಡಿಗೆ ಬೇಕು ಅಂತ ಹೇಳುವಂತ ಉದ್ದೇಶದಿಂದ. ಹೀಗೆ ಸಣ್ಣ ಸಣ್ಣ ವಿಷಯವನ್ನ ನಾವು ಭಗವಂತನಿಗೆ ಒಪ್ಪಿಸ್ತಾ ಹೋದಾಗ, ಭಗವಂತನ ಮೇಲೆ ನಂಬಿಕೆ ವಿಶ್ವಾಸ ಬಂದಾಗ, ಆದ್ಮೇಲೆ ನಾವು ಮುಂದೆ ಭಗವಂತನನ್ನ ನೆನಪು ಮಾಡೋದಿಲ್ಲ, ಭಗವಂತನ ಜೊತೆಗೆ ಯೋಗನೂ ಇಡೋದಿಲ್ಲ, ಭಗವಂತನ ಹತ್ರ ಶ್ರೀಮತನೂ ತೆಗೆದುಕೊಳ್ಳೋದಿಲ್ಲ, ಭಗವಂತನ ಹತ್ರ ಚರ್ಚೆನೂ ಮಾಡಲ್ಲ, ಭಗವಂತನ ಜೊತೆ ಸಂಭಾಷಣೆನೂ ಮಾಡಲ್ಲ, ಭಗವಂತನ ಜೊತೆ ಕರ್ಮನೂ ಮಾಡಲ್ಲ. ಮತ್ತೇನ್ ಮಾಡ್ತೀವಿ? ಭಗವಂತನ ತಾನೇ ಸರ್ವ ಕರ್ಮವನ್ನ ಮಾಡಿಸ್ತೀವಿ. ನಮ್ ಕೆಲ್ಸ ಏನು? ಆರಾಮಾಗಿರೋದು. ಅವನು ಮಾಡಿರುವಂತ ಕರ್ಮದ ಫಲವನ್ನ ತಿನ್ನೋದು. ಒಂದು ಸಣ್ಣ ಮಗು ತಾಯಿಯ ಮಡಿಲಲ್ಲಿ ಇದ್ದಾಗ ಮಗು ಏನ್ ಮಾಡತ್ತೆ? ತಾಯಿ ಮಡ್ಲಲ್ಲಿ ಕೂತಿರ್ತೆ. ಮುಂದೆ ಏನ್ ಮಾಡತ್ತದು? ನೋಡ್ತಾ ಮಗು ಸ್ನಾನ ಮಾಡತ್ತೋ ಮಾಡಲ್ವೋ? ಮಾಡುತ್ತೆ ಆ ಮಾಡುತ್ತೆ ಮಗು ಸ್ನಾನ ಮಾಡಲ್ಲ, ಮಗುಗೆ ಅಮ್ಮ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡ್ತಾರೆ. ಚಿಕ್ಕ ಸ್ನಾನ ಮಗು ಇದ್ದಾಗ ಆಗಿದೆ, ಕರ್ಮ ಮಗು ಮಾಡಿಲ್ಲ. ಕರ್ಮ ಮಾಡಿರೋದು ಯಾರು? ತಾಯಿ. ಸಾಧನ ಯಾರ್ದು? ಮಗು ಆಗೋದು. ಅದ್ರ ಮೇಲೆ ಟ್ರೀಟ್ಮೆಂಟ್ ಕೊಟ್ಟಿರೋದು ಯಾರು? ತಾಯಿ. ತಾಯಿನೇ. ಯಾವ್ದ್ರಿಂದ? ನೀರಿಂದ. ಸಾಧನ ಮಗುದು, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿರೋದು ತಾಯಿ. ಓಕೆ, ಅವಾಗ ಫಲ ಯಾರಿಗೆ ಸಿಗ್ತದೆ? ಮಗುಗೆ ಮಗು ಊಟ ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಅದು ಕೈಯಿಂದನೂ ಕೂಡ ಬಾಯಲ್ಲಿ ಇಡ್ಬೇಕಾಗಿದ್ದಿಲ್ಲ, ನಾಲಿಗೆ ಓಪನ್ ಮಾಡಿದ್ರೆ ಸಾಕು. ಕರ್ಮ ಮಾಡಿದ್ಯಾರು? ತಾಯಿ. ಫಲ ಮಗು ಸಿಕ್ತೋ ಸಿಕ್ಕಿಲ್ವೋ? ಮಗುಗೆ ಸಿಗುತ್ತೆ. ಹಾಗಿದ್ರೆ ಮಗು ಅಮ್ಮನ ನೋಡ್ತಾ ಕೂತ್ಕೊಳ್ಬೇಕು, ಅಮ್ಮನ ಮಡಿಲಲ್ಲಿ ಕೂತ್ಕೊಳ್ಬೇಕು? ಯಾವ್ದು ಮಡಿಲು. ಒಳ್ಳೇದು? ಮಡ್ಲಲ್ಲಿ ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಶ್ವರೀಯ ಧ್ಯಾನದಲ್ಲಿ ನೀವು ಈ ಹಂತವರೆಗೂ ತಲುಪಬಹುದು. ನಿಮ್ಮ ಪ್ರತಿಯೊಂದು ಕರ್ಮವನ್ನ ಭಗವಂತನ ಹತ್ರ ಮಾಡಿಸ್ಲಿಕ್ಕೆ ಸಾಧ್ಯ. ದಟ್ ಇಸ್ ಕರ್ಮಾತೀತ. ಅದಕ್ಕಾಗಿ ಬ್ರಹ್ಮ ಬಾಬಾ ಅವರು ಜೀವನದಲ್ಲಿ ಅಂತಿಮದಲ್ಲಿ ಏನ್ ಮಾಡುದು? ಎಲ್ಲವನ್ನು ಬಾಬಾ ನಿನ್ನ ಯಜ್ಞ, ನಿನ್ನ ಕಾರ್ಯ, ನೀನು ಮಾಡು, ನನಗೆ ಸಂಬಂಧ ಇಲ್ಲ. ಹೀಗೆ ಬ್ರಹ್ಮ ಬಾಬಾ ಅವ್ರ ಜೀವನದಲ್ಲೂ ಕೂಡ ಈ ಹಂತ ದಾಟ್ಬಿಟ್ಟು ಬಂತು ಆತ್ಮೀಯರೇ. ಕರ್ಮಾತೀತ. ಕರ್ಮಾತೀತ ಅಂದ್ರೆ ಕರ್ಮದಿಂದನೇ ಅತೀತ, ನಾನು ಕೈ ಕಟ್ಕೊಂಡು ಸುಮ್ಮನೆ ರೂಮ್ನಲ್ಲಿ ಕೂತ್ಕೊಳ್ತೀನಿ ಅಲ್ಲ, ಅದಲ್ಲ. ಕರ್ಮದಿಂದಲೇ ಅತೀತ ಅಲ್ಲ. ಎಲ್ಲಾ ಕರ್ಮವನ್ನು ನಾನು ಮಾಡ್ತೇನೆ, ಅದನ್ನ ನಾನು ಮಾಡೋದಿಲ್ಲ. ಯಾರ ಹತ್ರ ಮಾಡಿಸ್ತೇನೆ? ಪರಮಾತ್ಮ. ಬಾಪ್ ದಾದ ಅವ್ರ ಹತ್ರ ಮಾಡಿಸ್ತೇನೆ. ಬರೀ ಪರಮಾತ್ಮ ಅಂತ ಹೇಳ್ಬೇಡಿ, ಬಾಪ್ ದಾದ ಇಬ್ರು ಬೇಕು. ಶಿವ ಬಾಬಾನು ಬೇಕು, ಬ್ರಹ್ಮ ಬಾಬಾನು ಬೇಕು. ಬೇಕೋ ಬೇಡವೋ? ಬೇಕು. ಯಾಕೋ? ಬ್ರಹ್ಮ ಬಾಬಾ ಯಾಕೆ ಬೇಕು? ಶಿವಬಾಬನಿಗೆ ಶರೀರ ಇಲ್ಲ. ಬ್ರಹ್ಮ ಬಾಬನಿಗೆ ಶರೀರ ಇದೆಯಾ ಇವಾಗ? ಇಲ್ಲ. ಮತ್ತೆ ಶಿವ ಬಾಬಾ ಒಬ್ರು ಇದ್ರೆ ಸಾಕಲ್ವಾ?
ಹೌದು. ಮತ್ತೆ ಬ್ರಹ್ಮ ಬಾಬಾ ಯಾಕೆ ಬೇಕು? ನಿಮ್ಗೆ ರಾಜಯೋಗದ ಸಮಯದಲ್ಲಿ ಮಾತ್ರ ಬಾಬಾ ಬೇಕು, ಶರೀರದ ಕರ್ಮ ಮಾಡ್ಬೇಕಾದ್ರೆ ಬಾಬಾ ಬೇಕು? ಶರೀರದ ಕರ್ಮ ಕರ್ಮ ಮಾಡ್ಬೇಕಾದ್ರೆ ಕರ್ಮ ಮಾಡ್ಬೇಕು. ಬೇಕು. ಕರ್ಮ ಮಾಡಬೇಕಾದ ಶರೀರದ ಆಧಾರದಿಂದ ಕರ್ಮ ಮಾಡುವಂತ ಅನುಭವ ಶಿವಬಾಬನಿಗಿದೆಯೋ ಬ್ರಹ್ಮ ಬಾಬನಿಗಿದೆಯೋ? ಬ್ರಹ್ಮ ಬಾಬಾ ಅವಾಗ ಆ ಸಮಯದಲ್ಲಿ ಬ್ರಹ್ಮ ಬಾಬಾ ಬೇಕೋ ಬೇಡವೋ? ಬೇಕು. ಬೇಕು. ಅದಕ್ಕಾಗಿ ಶರೀರಕ್ಕೆ ಸಂಬಂಧಪಟ್ಟಂತ ವಿಷಯ ಬಂದಾಗ ಬ್ರಹ್ಮ ಬಾಬಾ. ಓಕೆ, ನೀವು ಎದುರುಗಡೆ ಭೋಗ ಇಟ್ಟಿದ್ದೀರಿ, ಮಸಾಲೆ ದೋಸೆ ಮಾಡಿದ್ದೀರಿ, ನೀವು ತಿಂತಿರೋ ಬಾಬನಿಗೆ ತಿನ್ನಿಸ್ಬೇಕು? ಬಾಬ್ನಿ ತಿನ್ನಿಸ್ಬೇಕು. ಶಿವಬಾಬಾ ತಿಂತಾರಾ? ಇಲ್ಲ. ಯಾರಿಗೆ ತಿನ್ಸ್ಬೇಕಾಯ್ತು? ಬ್ರಹ್ಮ ಬ್ರಹ್ಮ ಹೌದು ತಾನೆ? ಹಾಗೆ ಬ್ರಹ್ಮ ಬಾಬಾ ಬೇಕು ತಾನೆ? ಹಾಗೆ ಬಾಬಾ ಹೇಳ್ತಾರೆ, ಬಾಪ್ ದಾದ. ಇಲ್ಲಿ ನಾವು ಬಾ ಅಂತ ಅಂದಾಗ ಇಬ್ರು ಸೇರಿದ್ದಾರೆ. ಯಾವುದೇ ವಿಷಯದಲ್ಲಿ ಶಿವಬಾಬಾ ಮತ್ತು ಬ್ರಹ್ಮ ಬಾಬಾ ಇಬ್ರು ಸೇರಿದ್ದಾರೆ. ಆ ಮನೋಭಾವದಲ್ಲಿರಿ. ನಿಮ್ಮ ಈಶ್ವರ ಜೀವದಲ್ಲಿ ಎಂದೂ ಕೂಡ ಶಿವಬಾಬಾ ಮತ್ತು ಬ್ರಹ್ಮ ಬಾಬಾನನ್ನ ಬೇರೆ ಮಾಡಬೇಡಿ. ನೀವು ಬಾಬಾ ಅಂದ್ರೆ ಅವರಿಬ್ರು ಇದ್ದಾರೆ. ಶಿವಬಾಬಾ ಬೇರೆ, ಬ್ರಹ್ಮ ಬಾಬಾ ಬೇರೆ ಇಲ್ಲ, ಸದಾ ಕಾಲ ಅವ್ರ ಜೊತೆಯಲ್ಲಿ ಇದ್ದಾರೆ. ಹೀಗೆ ಕರ್ಮಾತೀತ ಅಂತಂದ್ರೆ ಆದ್ಮೇಲೆ ಕರ್ಮದಿಂದ ಅತೀತರಾಗೋದಲ್ಲ, ಕರ್ಮದಿಂದ ದೂರವಾಗೋದಲ್ಲ, ಕರ್ಮದಿಂದ ರಿಟೈರ್ಮೆಂಟ್ ಅಲ್ಲ. ಎಚ್ಚರಾವಸ್ಥೆಯಲ್ಲಿ ನೀವು ನಿಮ್ಮ ಕರ್ಮವನ್ನ ಬಾಪದಾದಾರಥ ಮಾಡಿಸ್ತಾ ಆ ಕರ್ಮದ ಫಲವನ್ನ ಏನ್ ಮಾಡೋದು? ಪ್ರಾರಬ್ಧ ಸಂಗಮ ಯುಗದ ಫಲವನ್ನ ಅನುಭವಿಸುವಂತ ಸ್ಥಿತಿಗೆ ಕರ್ಮಾತೀತ ಅಂತ ಹೇಳ್ತಾರೆ. ಈಗ ನೀವು ಬಾಬದ ಹತ್ರ ಕರ್ಮ ಮಾಡಿಸ್ತಾ ಇದ್ದೀರ ಅಂತ ತಿಳ್ಕೊಳ್ಳಿ. ಅವಾಗ ಬಾಬನ ಹತ್ರ ಶ್ರೀಮತ ತೆಗೆದುಕೊಳ್ಬೇಕೋ ಬೇಡವೋ? ಬಾಬನ ಹತ್ರ ಕರ್ಮ ಮಾಡಿಸ್ಬೇಕಾದ್ರೆ ಬಾಬನ ಹತ್ರ ಶ್ರೀಮತ ತೆಗೆದುಕೊಳ್ಬೇಕೋ ಬೇಡವೋ? ಬೇಡ. 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 ಯಾಕೆ? ಹೌದು. ಬಾಬ್ದಾದನ್ನೇ ಒಪ್ಪಿಸ್ಬಿಟ್ಟಾಗ ನಾವ್ ಮಾಡೋ ಶ್ರೀಮತ ಫಾಲೋ ಮಾಡೋ ಹಂಗೆ ಇರಲ್ಲ, ಅದೆಲ್ಲ ಸ್ಟೇಜ್ ಆಗೋಗಿರುತ್ತೆ ಅಲ್ವಾ? ಇವಾಗ ನೋಡಿ, ಶ್ರೀಮತ ಯಾಕೆ ಬೇಕು? ನಾನು ಕರ್ಮ ಮಾಡ್ಬೇಕಾದ್ ಹೆಂಗ್ ಮಾಡ್ಬೇಕು ಅಂತ ಬೇಕು. ಇವಾಗ ನೀವು ಅಡಿಗೆ ಮಾಡ್ತಿದ್ದೀರಿ, ಪಕ್ಕದಲ್ಲಿ ಅಮ್ಮ ಇದ್ದಾರೆ. ಅಮ್ಮ, ಎಷ್ಟು ಮೆಣಸಿನ ಪುಡಿ ಹಾಕ್ಲಿ, ಎಷ್ಟು ಅದಕ್ಕೆ ಖಾರ ಹಾಕಿ, ಎಷ್ಟು ಉಪ್ಪು ಹಾಕ್ಲಿ ಅಲ್ವಾ, ಎಷ್ಟು ಧನಿಯಾ ಪೌಡರ್ ಹಾಕ್ಲಿ ಅಂತ ಕೇಳಬೇಕು. ಯಾರಿಗೆ? ಅಮ್ಮನೇ ಸಾಂಬಾರು ಮಾಡ್ಬೇಕಾದ್ರೆ ಕೇಳಂಗಿಲ್ಲ. ಇಲ್ಲ. ಅಮ್ಮನ್ ಕೇಳಬೇಕಾ? ಇಲ್ಲ. ಇಲ್ಲ. ಈಗ ಬಾಬನ ಹತ್ರ ಶ್ರೀಮತ ತಗೊಂಡು ನಾನು ಕರ್ಮ ಮಾಡೋದು ಉತ್ತಮನೋ, ಬಾಬನ ಹತ್ರ ಕರ್ಮ ಮಾಡಿಸೋದು ಬಿಡೋದು ಉತ್ತಮನೋ? ಬಾಬನ ಹತ್ರ ಮಾಡ್ಸೋದು. ಅಲ್ವಾ? ಈಗ ನಾನು ಜ್ಞಾನ ಹೇಳ್ಬೇಕು ಅಂತಂದ್ರೆ ಬಾಬಾ ಏನೇ ಜ್ಞಾನ ಹೇಳಲಿ ಅಂತ ನಾನು ಫಸ್ಟ್ ಕೇಳ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಜ್ಞಾನ ಹೇಳ್ಬೇಕಾಗ್ತದೆ. ನೀನೇ ಜ್ಞಾನ ಹೇಳ್ಬೇಕು ಅಂದ್ರೆ ನಾವೇನು ಯೋಚನೆ ಮಾಡ್ಬೇಕಿಲ್ಲ. ಒಂದ್ ಬಂದು ಜ್ಞಾನ ಹೇಳ್ತಾ ಇರ್ತಾನೆ, ನಾನು ವಿದ್ಯಾರ್ಥಿ ಬಿಟ್ಟು ಕೇಳ್ತಾ ಇರ್ತಾರೆ. ಪ್ರಿಪರೇಷನ್ ಬೇಕೋ ಬೇಡವೋ? ಬೇಡ. ಬೇಕಾಗಿಲ್ಲ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ, ನಿಮ್ಮ ಜೀವನ ಹೇಗಿದೆ? ರಾವಣನ ಜೊತೆಲಿ ಇಟ್ಕೊಂಡು ಇಂದ್ರಿಯ ಸುಖಕ್ಕೆ ವಶೀಭೂತರಾಗ್ಬಿಟ್ಟು, ಮಾಯಿಗೆ ವಶೀಭೂತರಾಗ್ಬಿಟ್ಟು ನೀವು ಮಾಡುವಂತ ಪ್ರತಿಯೊಂದು ಕರ್ಮ ದಿನದಲ್ಲಿ ಕರ್ಮ ಬಂಧನ ಆಗ್ತಾ ಇದೆಯಾ? ಅಣ್ಣವ್ರೆ, ಕರ್ಮ ಬಂಧನ ಆಗ್ತಾ ಇದೆಯೋ ಕರ್ಮಾತೀತ ಆಗ್ತಿದೆ ಹೆಂಗ್ ಗೊತ್ತಾಗ್ತದೆ? ಹೆಂಗ್ ಗೊತ್ತಾಗತ್ತೆ ವರಲಕ್ಷ್ಮಿ ಅಕ್ಕ? ಮಾಡ್ತಾ ಇರೋದು ಕಷ್ಟ ಆಗದೆ ಇದ್ದಾಗ ಕರ್ಮಾತೀತ, ಸ್ವಲ್ಪ ಕಷ್ಟ ಅನುಭವ ಆದಾಗ ಕರ್ಮ ಬಂಧನ. ಪ್ರತಿದಿನ ಪತಿ ಜೊತೆ ಜಗಳ ಆಗ್ತಾ ಇದೆ, ಮಕ್ಕಳ ಜೊತೆ ಜಗಳ ಆಗ್ತಾ ಇದೆ ಅಂದ್ರೆ ಕರ್ಮ ಬಂಧನ ಆಗ್ತಾ ಇದೆ ಅಂತ ಲೆಕ್ಕ ಅಲ್ವಾ? ಜಗಳ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಲೆಕ್ಕಾಚಾರ ಏನಾಗ್ತಾ ಇದೆ? ಕ್ಲಿಯರ್ ಆಗ್ತಾ ಇದೆ ಅಂತ. ಮನಸ್ಸಲ್ಲಿ ಸ್ವಲ್ಪನೂ ಕೂಡ ದುಃಖದ ಅನುಭವ ಆಗ್ಲೇ ಇಲ್ಲ ಅಂತಂದ್ರೆ ಕರ್ಮಾತೀತ ಅಂತ ಲೆಕ್ಕ. ಓಕೆನಾ? ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ ಯಾವುದೇ ಒಂದು ಕರ್ಮ ಮಾಡ್ಬೇಕಾದ್ರೆ ಸುಸ್ತು, ಭಯ, ಹೆದರಿಕೆ, ಕಷ್ಟ ಅಂತ ಅನ್ಸೇ ಇಲ್ವಾ? ಕರ್ಮಾತೀತ. ಈಗ ಯೋಗೇಶಣ್ಣನ ಮೂಲಕ ಬಾಬಾ ಜ್ಞಾನ ಹೇಳ್ತಾ ಇದ್ದಾರಲ್ವಾ, ಯೋಗೇಶಣ್ಣನಿಗೆ ಭಯ ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ಇಲ್ಲ. ಹೆದರಿಕೆ ಅಂತ ಅನಿಸ್ತಾ ಇದ್ಯಾ? ಇಲ್ಲ. ಯಾಕೆ? ಅವ್ರು ಖುಷಿಯಿಂದ ಮಾಡ್ತಿದ್ದಾರಲ್ಲ. ನಾನ್ ಮಾಡ್ತಿದ್ದ ನನಗೆ ಭಯ? ಮಾಡ್ತಿರೋದು ಅವನು, ನನಗೇನ್ ಭಯ? ಅವನು ಮಕ್ಕಳನ್ನು ಕರ್ಸಿರೋದು, ಅವನು ಊಟ ಕೊಡ್ತಿರೋದು ಅವನು, ನನಗೇನ್ ಟೆನ್ಷನ್ನು? ನನ್ ಜಾಗ ಕೊಟ್ಟಿದ್ದೇನೆ ಅಷ್ಟೇ. ಅವನೇನು ಕರ್ಮ ಮಾಡ್ತಾನೆ ಆ ಕರ್ಮದ ಫಲ ನನಗೆ ಸಿಗ್ತಾ ಇದೆ ಅಷ್ಟೇನೆ. ನಾನೇ ಚಿಂತೆ ಮಾಡ್ಲಿ? ಕರ್ಮ ಮಾಡು ಮೊದಲು ಚಿಂತೆ ಇಲ್ಲ, ಕರ್ಮ ಮಾಡುವ ಸಮಯದಲ್ಲೂ ಚಿಂತೆ ಇಲ್ಲ. ನನ್ನ ಚಿಂತೆ ಏನು? ನನ್ ಚಿಂತೆ ಕೈಲಿ ಮಾಡ್ಸೋದಷ್ಟೇ. ಪ್ರತಿ ಸೆಕೆಂಡ್ ನನಗೆ ಬೇಕಾಗಿರೋದು ಬರ್ತಾ ಇದೆಯೋ ಇಲ್ಲೋ, ಅದು ಮಾತ್ರ ನನ್ನ ಕೆಲಸ. ಪ್ರತಿ ಸೆಕೆಂಡ್ ಪರಮಾತ್ಮನಿಗೆ ಕೊಟ್ಟಾಗ ಆ ಕರ್ಮದ ಫಲ ಬಾಬಾ ಹೇಳ್ತಾರೆ ಪ್ರತ್ಯಕ್ಷ ಫಲ.
ಖುಷಿ, ಆನಂದ, ಆಶೀರ್ವಾದ, ಪುಣ್ಯ ಇದು ನನ್ನ ಅಕೌಂಟಲ್ಲಿ ಬರ್ತಾ ಇದೆಯಾ? ಇದು ಮಾತ್ರ ನನ್ನ ಕೆಲಸನೇ ಹೊರತು ಬೇರೆದೆಲ್ಲ ನನಗೆ ಜವಾಬ್ದಾರಿ ಇಲ್ಲ ಅದು. ಓಕೆ, ಅದಕ್ಕಾಗಿ ಬಾಬಾ ಹೇಳ್ತಾರೆ ಈಶ್ವರೀಯ ಕಾರ್ಯದಲ್ಲಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋದಾಗ ನಾವು ಇದನ್ನ ಹೆಚ್ಚಿಗೆ ಧಾರಣೆ ಮಾಡ್ತೀವಿ. ಆದ್ರೆ ಲೌಕಿಕ ಕರ್ಮಕ್ಕೆ ಬಂದಾಗ ನನ್ನ ಜವಾಬ್ದಾರಿ ಅಂತ ನಾವು ತಲೆ ಮೇಲೆ ತಗೊಂಡ್ಬಿಡ್ತೀವಿ, ಆಗ ಭಾರ ಆಗತ್ತೆ. ಬಾಬಾ ಹೇಳ್ತಾರೆ ಆ ಲೌಕಿಕ ಜವಾಬ್ದಾರಿಯನ್ನು ಕೂಡ ಭಗವಂತ ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದಾರೆ. ಯಾವಾಗ? ಕೊಟ್ಟಾಗ. ನೀವು ಕೊಡಬೇಕು, ಸಂಪೂರ್ಣ ಜವಾಬ್ದಾರಿ ಸೇವಾ ಮನೋಭಾವದಿಂದ ಕೊಡಬೇಕು, ನಿಸ್ವಾರ್ಥ ಭಾವದಿಂದ ಕೊಡಬೇಕು, ಈಶ್ವರಿ ಸೇವೆಯ ಉದ್ದೇಶದಿಂದ ಕೊಡಬೇಕು. ಬಾಬಾ ನನಗೆ ತನುವನ್ನು ಕೊಟ್ಟು ಬಿಡ್ತೀನಿ, ನನಗೆ ಬಂಗಲೆ ಕಟ್ಕೊಡು ಅಂತಂದ್ರೆ ಬಾಬಾ ತಗೊಳ್ತಾರೋ ತಗೊಳಲ್ವೋ? ತಗೊಳಲ್ಲ. ತಗೊಳ್ತಾನೆ, ಉಳಿದವ್ರದೆಲ್ಲ ತಗೊಂಡಾದ್ಮೇಲೆ ಟೈಮ್ ಇದ್ರೆ ಬೇಕಾದ್ರೆ ಮಾತ್ರ ತಗೊಳ್ತೇನೆ ಅಂತ ಹೇಳ್ತಾರೆ ಬಾಬಾ. ಯಾರು ಕಂಡೀಷನ್ ಕೊಟ್ಟಿದ್ರೆ ಅವ್ರದನ್ನ ಮೊದಲು ತಗೊಳ್ತೇನೆ, ನಿಮ್ಗೆ ಆಮೇಲೆ ತಗೊಳ್ತೇನೆ. ಹೌದು ತಾನೇ? ಅದಕ್ಕಾಗಿ ಬಾಬಾ ಇಲ್ಲಿ ಹೇಳ್ತಾರೆ ಕರ್ಮಾತೀತ ಅಂತಂದ್ರೆ ಕರ್ಮದಿಂದನೇ ಅತೀತ ಅಲ್ಲ, ಕರ್ಮ ಮಾಡ್ತೀವಿ, ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಆ ಕರ್ಮ ಯಾರು ಮಾಡ್ತಿದ್ದಾರೆ? ಬಾಬಾ ಬಾಬ್ ದಾದಾ. ಹೀಗೆ ಸಣ್ಣ ಮಗುಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ನನ್ನ ಬಟ್ಟೆ ಅಮ್ಮ ತೆಗಿತಿದ್ದಾರೆ, ನನ್ನ ಸಾಕ್ಸ್ ಅಮ್ಮ ತೆಗಿತಿದ್ದಾರೆ, ನನ್ನ ಹೋಮ್ವರ್ಕ್ ಅಮ್ಮ ಮಾಡ್ತಿದ್ದಾರೆ. ಓಕೆ, ನನಗೆ ಊಟ ಅಮ್ಮ ತಿನ್ನಿಸ್ತಾ ಇದ್ದಾರೆ, ನನಗೆ ಯಾರು ಅಮ್ಮ ಮಲಗಿಸ್ತಾ ಇದ್ದಾರೆ. ಯಾವಾಗ? ಮಗು ಅಮ್ಮನ ಮಡಿಲಲ್ಲಿ ಇದ್ದಿರ್ತಾನೆ. ಹಾಗೆ ನಿಮ್ಮ ಜೀವನದಲ್ಲಿ ಆತ್ಮೀಯರೇ, ಇಲ್ಲಿ ಮನಸ್ಸು ಹೇಳುವಂತ ಸಾಧನವನ್ನ ಪರಮಾತ್ಮನ ಮಡಿಲಲ್ಲಿ ಇಡಿ. ಅಲ್ಲಿ ಆ ಮಗು ಏನ್ ಮಾಡತ್ತೆ? ತನು ಹೇಳುವಂತ ಸಾಧನವನ್ನ ಯಾರ ಕೈಲಿ ಇಡುತ್ತೆ? ತನುವಿನ ತಾಯಿಯ ಮಡಿಲಲ್ಲಿ ಇರ್ತದೆ. ಓಕೆ, ಹಾಗೆ ಇಲ್ಲಿ ಮನಸ್ಸು ಹೇಳುವಂತ ಸಾಧನವನ್ನ ಪರಮಾತ್ಮನ ಕೈಲಿಟ್ಟಾಗ ಮನಸ್ಸು ಹೇಳುವಂತ ಸಾಧನದ ಮೂಲಕ ಭಗವಂತ ನಿಮ್ಗೆ ಏನ್ ಮಾಡ್ತಾನೆ? ಪಾಲನೆ, ರಕ್ಷಣೆಯನ್ನ ಮಾಡ್ತಾರೆ. ಆ ಮನಸ್ಸು ಬುದ್ಧಿಯ ಮೂಲಕನೇ ನಿಮ್ಗೆ ಏನಾಗ್ತದೆ? ಅನುಭವ ಹೇಳುವಂಥದ್ದು ಆಗತ್ತೆ. ಸರಿ, ಒಂದು ಸಣ್ಣ ಮಗು ಶರೀರ ಹೇಳುವಂತ ಸಾಧನವನ್ನ ಅಮ್ಮನ ಮಡಿಲಲ್ಲಿಟ್ಟಾಗ ಅಲ್ಲಿ ಕರ್ಮ ಆದಾಗ ಕರ್ಮದ ಫಲ ಅನುಭವ ಯಾರಿಗಾಗ್ತದೆ? ಮಗುಗೆ. ಮಗು ಅಂದ್ಮೇಲೆ ಆತ್ಮನಿಗೆ ತಾನೇ. ಶರೀರ ಒಂದು ಸಾಧನದ ಮೂಲಕ ತಾನೇ. ಹಾಗೆ ಇಲ್ಲಿ ಬಾಬಾ ಎಷ್ಟು ಸಮಯ ನೀನು ಮನಸ್ಸನ್ನು ನನ್ನ ಕೈಲಿ ಕೊಡ್ತೀಯೋ, ಸಂಪೂರ್ಣವಾಗಿ ಕೊಡ್ತೀಯೋ, ಆ ಮನಸ್ಸಿನ ಸಂಪೂರ್ಣ ಜವಾಬ್ದಾರಿ ಯಾರ್ದು? ಪರಮಾತ್ಮಂದು. ಅವಾಗ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಭಗವಂತನಿಗೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಮನಸ್ಸನ್ನ ಕೊಟ್ಟಿದ್ದೀರಿ? 100%, 50%, 20%? ಸಂಕಟ ಬಂದಾಗ ಮಾತ್ರ ವೆಂಕಟರಮಣನೋ? ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಸೇವೆ ಮಾಡ್ಬೇಕಾದ್ರೆ ಮಾತ್ರನೋ? ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ನಾವು ಕೆಲವೊಂದ್ಸಲ ಏನ್ ಮಾಡ್ತೀವಿ ಗೊತ್ತಾ? ಈಶ್ವರಿ ಸೇವೆ ಇದ್ದಾಗ ಬಾಬಾ 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 ಅಂತ ಹೇಳ್ಬಿಡ್ತೀವಿ. ಮದುವೆ ಮನೆಗೆ ಹೋಗ್ಬೇಕಾದ್ರೆ ಟೂರಿಗೆ ಹೋಗ್ಬೇಕಾದ್ರೆ ಬಾಬನ ಜೊತೆ ಇಟ್ಕೊಂಡು ಹೋಗೋದಿಲ್ಲ. ಯಾಕೆ ಹೇಳಿ? ಗೊತ್ತು ಆವಾಗ ಶ್ರೀಮಂತರ ವಿರುದ್ಧವಾಗಿ ನಾನು ಕರ್ಮ ಮಾಡ್ತಿದ್ದೇನೆ ಅಂತ, ಅವಾಗ ಬಾಬನ ಪಕ್ಕದ ಇಟ್ಬಿಡ್ತೀವಿ. ನೋಡಿ, ಕೆಲವೊಂದು ಮಕ್ಳು ಏನ್ ಮಾಡ್ತಾರೆ ಗೊತ್ತಾ? ಏನಾದ್ರು ಒಂದು ತಪ್ಪು ಮಾಡ್ಬೇಕಾದ್ರೆ ಅಪ್ಪ ಅಮ್ಮನ ಎದುರುಗಡೆ ಮಾಡೋದಿಲ್ಲ, ಒಬ್ಬರೇ ಆಗ್ಬಿಟ್ಟು ಏನ್ ಮಾಡೋದು? ಸಿಗರೇಟ್ ಸೇದೋದು, ಡ್ರಿಂಕ್ಸ್ ಮಾಡೋದು, ಗುಡ್ಕಾ ತಿನ್ನೋದು ಮಾಡ್ತಾರಲ್ವಾ? ಹಾಗೆ ನಾವು ಕೂಡ ಏನ್ ಮಾಡ್ತೀವಿ? ಆ ಸಮಯದಲ್ಲಿ ಬಾಬನ ದೂರ ಇಟ್ಬಿಡ್ತೀವಿ. ನಮ್ಮ ಲೆಕ್ಕದಲ್ಲಿ ಏನೋ ಬಾಬನಿಗೆ ಗೊತ್ತಾಗ್ತಾ ಇಲ್ಲ. ಬಾಬಾ ಹೇಳ್ತಾರೆ ಅಂತಹ ಮಕ್ಕಳ ಮನೋಸ್ಥಿತಿ ನಾನು ಸದಾ ನೋಡ್ತಾ ಇರ್ತೇನೆ. ನೆಕ್ಸ್ಟ್ ಡೇ ಮೊದಲು ಹೇಳ್ಬಿಡ್ತೇನೆ ನೀವೇನೇನು ಮಾಡಿದ್ರಿ ಅಂತ. ಹೌದಾ, ಬಾಬನಿಗೆ ಗೊತ್ತಾಗ್ಬಿಡ್ತಲ್ವಾ? ಗೊತ್ತಾಗಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ನಿಮ್ಮ ಜೀವನವನ್ನ ಭಗವಂತನಿಗೆ ಒಪ್ಪಿಸಿದಾಗ ಆತ್ಮೀಯರೇ ನೀವೇನಾಗ್ತೀರಿ? ಕರ್ಮಾತೀತರಾಗ್ತೀರಿ. ನಮಗೆ ಬಾಬನ ಮಕ್ಕಳಿಗೆ ಒಂದು ಸುಂದರವಾದಂತ ಸುವರ್ಣವಾಗಿರುವಂತ ವಜ್ರ ಸಮಾನ ಅವಕಾಶ ಇದೆ. ಯಾವ ಅವಕಾಶ? ವಜ್ರ ಸಮಾನ. ಯಾವ್ದದು? ಯುಗದ ಅವಕಾಶ. ಭಗವಂತನ ಹತ್ರ ಕರ್ಮ ಮಾಡಿಸೋದು. ಈಗ ಪ್ರಶ್ನೆ, ನೀವು ಭಗವಂತ ನೆನಪು ಮಾಡ್ಬೇಕಾ? ಇಲ್ಲ. ಭಗವಂತ ನಿಮ್ಮನ್ನ ನೆನಪು ಮಾಡ್ಬೇಕಾ? ಹೌದು. ಭಗವಂತ ನನ್ನ ನೆನಪು ಮಾಡ್ಬೇಕು ಕೈ ಎತ್ತಿ ನೋಡ. ಭಗವಂತ ನಮ್ಮ ನೆನಪು ಮಾಡ್ಬೇಕು ಕೈ ಎತ್ತಿ, ಅಥವಾ ಹೇಳಿ ಎಸ್ ಅಂತ ಹೇಳ್ಬಿಟ್ಟು. ಭಗವಂತ ನಮ್ಮನ್ನು ನೆನಪು ಮಾಡಬಾರ್ದು, ಭಗವಂತ ನಮ್ಮನ್ನು ಉಪಯೋಗ ಮಾಡ್ಬೇಕು. ಏನ್ ಮಾಡ್ಬೇಕು? ಉಪಯೋಗ. ಯಾವುದಲ್ಲಿ? ಕರ್ಮದಲ್ಲಿ. ಯಾವ ಕರ್ಮದಲ್ಲಿ? ಕರ್ಮಾತೀತ. ಯಾವ ಕರ್ಮದಲ್ಲಿ ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ಬೇಕು? ಕರ್ಮಾತೀತ ಸ್ಟೇಜ್ ಅಲ್ಲಿ.
ಉಪಯೋಗ ಮಾಡ್ದ ಕರ್ಮಾತೀತ ಸ್ಟೇಜು. ಅದರ ಮೊದಲು ಬಾಬನಿಗೆ ಡೈರೆಕ್ಷನ್ ಕೊಡಬೇಕೋ ಬೇಡ, ಬಾಬಾ ಈ ಸಮಯದಲ್ಲಿ ನೀನ್ ಬಂದ್ಬಿಟ್ಟು ಮಾಡು ಅಂತ ಬಾಬನಿಗೆ ಹೇಳ್ಬೇಕು ಹೇಳಬಾರ್ದು? ಹೇಳ್ಬಾರ್ದು. ಹೇಳ್ಬಾರ್ದು. ಮತ್ತೆ ಅವನ್ ಮಾಡಿಸ್ತಾನೆ ನಾವ್ ಮಾಡ್ಬೇಕಷ್ಟೆ. ಅವನು ಮಾಡಿಸ್ತಾನೆ ನಾನು ಮಾಡ್ಬೇಕು ಅಂದ್ರೆ ಕರಾವನಾರಾಗ್ಬಿಡ್ತು. ಅದು ಕರ್ಮಾತೀತ ಹೆಂಗೆ ಆಗ್ಬಿಡ್ತದೆ? ಅವನು ಮಾಡಿಸ್ತಾನೆ, ಇವಾಗ ಆತ್ಮ ಮಾಡಿಸತ್ತೆ, ಕೈ ಮಾಡತ್ತೆ, ಅದು ಕರಾವನಾರ ಆಯ್ತು ತಾನೆ. ಕರಾವನಹಾರ ಅವನ್ ಆಗ್ತಾನೆ, ಕರನಹಾರ ನಾವ್ ಆಗ್ತೀವಿ. ಅದ ಹೆಂಗ್ ಕರ್ಮಾತೀತ ಆಗ್ಬಿಡ್ತು? ಮಾಡಿಸುವವನು ಅವನೇ, ಮಾಡೋವನು ಅವನೇ. ಯೋಗೇಶನ್ನ ಹೇಳ್ಬಿಟ್ಟು ಅರ್ಚನಕ್ಕ ತರಕಾರಿ ಕಟ್ ಮಾಡ್ಕೊಡೋದಲ್ಲ, ತರಕಾರಿನೂ ಕೂಡ ಯೋಗೇಶನೇ ಕಟ್ ಮಾಡ್ಕೊಳ್ಬೇಕು. ಸರಿ, ಅವಾಗ ಏನಾಗ್ತದೆ? ಮಾಡೋರು ಅವರೇ, ಮಾಡಿಸೋರು ಅವ್ರೆ. ಕರ್ಮಾತೀತ ಸ್ಟೇಜಲ್ಲಿ ಹೀಗಿರ್ತದೆ ಅಂತ ಆದ್ಮೇಲೆ ಒಂದಿರ್ತದೆ, ನೀವು ಹೇಳ್ಬಿಟ್ಟು ಬಾಬನ ಹತ್ರ ಕರ್ಮವನ್ನ ಮಾಡಿಸೋದು. ಎರಡನೇದು, ಬಾಬಾನೇ ಬಂದ್ಬಿಟ್ಟು ಅವನಿಗೆ ಬೇಕಾದ ಕರ್ಮವನ್ನು ಅವನ ಕೆಲ್ಸಕ್ಕೆ ಅವನು ಮಾಡ್ಕೊಂಡು ಹೋಗೋದು, ನಿಮ್ ಕೆಲ್ಸಕ್ಕಲ್ಲ. ಯಾರ ಕೆಲ್ಸಕ್ಕೆ? ಸಂಕಲ್ಪ ಅವಂದು, ಯೋಚನೆ ಅವಂದು, ಉದ್ದೇಶ ಅವಂದು, ಕರ್ಮ ಅವಂದು, ಕರ್ಮೇಂದ್ರಿಯಗಳು ಅವಂದು, ಎಲ್ಲ ಅವಂದು. ನಿಮ್ದೇನಿಲ್ಲ. ನೀನ್ ಏನಾದ್ರೂ ಮಾಡ್ಕೊಳ್ಳಪ್ಪ, ವಿಶ್ವ ಕಲ್ಯಾಣನಾದ್ರೂ ಮಾಡು, ವಿಶ್ವ ಪರಿವರ್ತನೆನಾದ್ರೂ ಮಾಡು, ಸರ್ವಶಕ್ತಿನಾದ್ರೂ ಕೊಟ್ಕೋ, ಏನಾದ್ರು ಮಾಡ್ಕೊಂಡು ನಿನಗೆ ಬಿಟ್ಟು ಬಿಡಿದ್ರು, ಏನು ಬೇಕೋ ಅದ್ರ ಮಾಡು, ನನಗೆ ಮಧ್ಯದಲ್ಲಿ ಕೇಳ್ಬೇಡ. ಬೆಳಗಿಂದ ಸಾಯಂಕಾಲವರೆಗೆ ಮುರ್ಲಿ ಹೇಳಿ ಅಶರೀರಿ ಆಗು, ಬಿಂದು ಆಗು, ಅವ್ಯಕ್ತ ಆಗು, ಅದು ಯಾವ್ದು ಬೇಡ, ನಿನಗೆ ಕೊಟ್ಬಿಡಿದ್ರೆ ನೀನು ಏನಾದ್ರೂ ಮಾಡು, ನೀನು ಯಾರಿಗೆ ಎಷ್ಟು ಬೇಕಾದ್ರೂ ಕೊಟ್ಕೋ. ಬರೀ ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ. ಅಷ್ಟು ಸಮಯ ನಿಮ್ಮ ಮನಸ್ಸನ್ನು ಎಲ್ಲದರಿಂದ ತೆಗೆದು ಅವನ ಕೈಯಲ್ಲಿ ಕೊಡಬೇಕು. ಅವನು ಮಾಡ್ತಾ ಇರುವಂಥದ್ದು ನಿಮಗೆ ಗೊತ್ತಾಗ್ಬೇಕು. ಕೇವಲ ಆ ಸಪ್ತಗುಣಗಳ ಅನುಭವ ಮಾತ್ರ ಆಗ್ಬೇಕೇ ಹೊರತು ಕೆಲವೊಂದ್ಸಲ ಕರ್ಮಾತೀತ ಸ್ಥಿತಿಯಲ್ಲಿ ಬಾಬಾ ಇದನ್ ಮಾಡು, ಇದನ್ ಮಾಡು, ಇದನ್ ಮಾಡು ಅಂತ ಬಿಟ್ಟು ಬಾಬನಿಗೆ ಏನ್ ಮಾಡಬಾರ್ದು? ಡೈರೆಕ್ಷನ್ ಕೊಡಬೇಕು, ಕೊಡಬಾರ್ದು ಅಲ್ವಾ? ಈಗ ಹೇಳಿ, ಭಗವಂತ ನಮ್ಮ ನೆನ್ಪು ಮಾಡ್ಬೇಕು, ಮಾಡಬಾರ್ದು? ಉಪಯೋಗ ಮಾಡ್ಕೋಬೇಕು. ಹಾ, ಯಾವ್ದ್ರಲ್ಲಿ? ಆತ್ಮ ಕಾರ್ಯದಲ್ಲಿ. ಅವನ ಕೆಲಸಕ್ಕೆ ಅವನು ಬೇಕಾಗಿರುವಂತ ರೀತಿ ಅವನು ಉಪಯೋಗ ಮಾಡಿದ್ರೆ ಸಾಕು. ಅಂದ್ರೆ ನೀವು ಮನೆ ಬಾಡಿಗೆ ಕೊಟ್ಟ ಮೇಲೆ ಒಳಗಡೆ ಹೋಗುದು ಬೇಡ. ನೀವು ಅವನಿಗೆ ಏನ್ ಬೇಕೋ ಅದ ಕೆಲಸವನ್ನ ಮಾಡ್ಲಿ, ಆ ಕರ್ಮದ ಫಲ ನಿಮ್ಗೆ ಸಿಗ್ಲಿ ಅಷ್ಟೇ. ಈ ಲೆವೆಲ್ಗೆ ನಾವು ಬರಬೇಕಾಗ್ತದೆ. ಓಕೆ, ಹಾಗಿದ್ರೆ ಅವನ ಕರ್ಮೇಂದ್ರಿಯಗಳ ಮೂಲಕ ಅವನೇ ಕರ್ಮವನ್ನು ಮಾಡ್ತಾ ಇದ್ರೆ ನಿಮ್ಮ ಕೆಲಸ ಏನು? ನಿಮ್ ಕೆಲಸ ಏನಾಗಿದೆ? ಯಾಕಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಯಾಕಂದ್ರೆ ಕೆಂಗೇರಿ ಅಕ್ಕೋರು ನೀವು ಮಾತಾಡ್ತಿದ್ದೀರಿ, ಕೇಳ್ತಾ ಇಲ್ಲ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡ್ತಾ ಇಲ್ಲ ಸರ್. ನೀವಲ್ಲ, ಇನ್ನೊಬ್ರು ಅಕ್ಕೋರು. ಅವ್ರ ಹೆಸರು ಜ್ಯೋತಿ ಅಕ್ಕನೋ ಏನೋ, ಅವ್ರ ಹೆಸರು ನಿಮ್ ಚೇಂಜ್ ಆಗಿ. ಹೇಳಿ ನಿಮ್ ಹೇಳಿ ಅಕ್ಕೋರೆ. ಕರ್ಮದ ಫಲವನ್ನ ಭೋಗಿಸೋದು. ಹಾ, ಅದಕ್ಕೆ ಬಾಬಾ ಹೇಳ್ತಾರೆ ಪ್ರಾಲಬ್ಧ. ಹೇಳ್ತಾರೆ ಪ್ರಾರಬ್ಧ. ಭಗವಂತ ಮಾಡಿರುವಂತ ಕರ್ಮದ ಫಲ ಏನು ಸಿಕ್ಕಿದೆಯೋ ಅದನ್ನ ನಾನೇನ್ ಮಾಡ್ಬೇಕು? ಅನುಭವ ಮಾಡಬೇಕಾಗ್ತದೆ. ಹಾಗಿದ್ರೆ ಪ್ರಾರಬ್ಧ ಅನುಭವ ಮಾಡ್ಲಿಕ್ಕೆ ನನಗೇನ್ ಬೇಕು? ಕರ್ಮ ಮಾಡ್ಲಿಕ್ಕೆ ಕೈ ಕಾಲು ಕಣ್ಣು ಬೇಕು, ಹೌದಾ? ಮಸಾಲೆ ದೋಸೆ ರುಚಿ ನೋಡ್ಲಿಕ್ಕೆ ಏನ್ ಬೇಕು? ಹಾ, ಹಾಗೆ ಕರ್ಮ ಮಾಡ್ಲಿಕ್ಕೆ ಮನಸ್ಸು, ಅನುಭವಿಸ್ಲಿಕ್ಕೆ ಬುದ್ಧಿ ಅಲ್ವಾ? ಅದಕ್ಕಾಗಿ ಏನ್ ಮಾಡ್ಬೇಕು? ಬಾಬಾ ಹೇಳ್ತಾರೆ ಬುದ್ಧಿ ಯೋಗ. ನೀವು ಫಲ ಅನುಭವಿಸೋದ್ ಕಡೆಗೆ ಮಾತ್ರ ಗಮನವನ್ನ ಕೊಡಿ ಹೊರತು ಕರ್ಮ ಮಾಡೋ ಜವಾಬ್ದಾರಿ ಯಾರ್ದು? ಪರಮಾತ್ಮ. ಹಾಗಿದ್ರೆ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕರ್ಮವನ್ನ ಮಾಡಬೇಕಾದ್ರೆ ನೀವು ಕರ್ಮವನ್ನ ಮಾಡಿ ಕರ್ಮದ ಕಡೆನೂ ಗಮನ ಇಟ್ಬಿಟ್ಟು ಕರ್ಮದ ಫಲವನ್ನ ಅನುಭವಿಸ್ತಾ ಇದ್ದೀರೋ, ಅಥವಾ ಕರ್ಮವನ್ನು ಸಂಪೂರ್ಣವಾಗಿ ಭಗವಂತನಿಗೆ ಒಪ್ಪಿಸಿಬಿಟ್ಟು ಫಲವನ್ನು ಅನುಭವಿಸ್ತಾ ಇದ್ದೀರೋ? ಈಗ ಪ್ರಶ್ನೆ ಸಂಪೂರ್ಣವಾಗಿ ಭಗವಂತನಿಗೆ ಒಪ್ಪಿಸಿ ನಾವು ಫಲವನ್ನು ಅನುಭವಿಸ್ತೇವೆ. ಸಾಧ್ಯ ಇದೆಯಾ? ಅವನೇನ್ ಕರ್ಮ ಮಾಡ್ತಾ ನಿಮ್ಗೆ ಗೊತ್ತಾಗ್ಬಾರ್ದು, ಫಲ ಮಾತ್ರ ಗೊತ್ತಾಗ್ಬೇಕು. ಸಾಧ್ಯ ಇದೆ? ಇಸ್ ಇಟ್ ಪಾಸಿಬಲ್? ಏನು ಮಾಡ್ತಾನೆ, ಯಾರಿಗೆ ಮಾಡ್ತಿದ್ದಾನೆ, ಎಷ್ಟು ಮಾಡ್ತಿದ್ದಾನೆ, ಹೇಗೆ ಕೊಡ್ತಾ ಇದ್ದಾನೆ, ನಿಮ್ಗೆ ಏನು ಕೂಡ ಗೊತ್ತಾಗ್ಬಾರ್ದು, ಫಲ ಮಾತ್ರ ಗೊತ್ತಾಗ್ಬೇಕು. ಗೊತ್ತಾಗತ್ತಾ? ಗೊತ್ತಾಗುತ್ತೆ. ಹೇಗೆ? ಅನುಭವ. ಅವಾಗ ಕರ್ಮ ಮಾಡೋದ್ ಕಡೆ ನಿಮ್ ಗಮನ ಇರ್ತದೋ ಇರಲ್ವೋ? ಬಾಬಾ ಅಡಿಗೆ ಮಾಡ್ತಿದ್ದಾರೆ, ಬಾಬನ ಹತ್ರ ಮಾಡಿಸ್ತಾ ಇದ್ರಿ, ಅಡಿಗೆ ಮಾಡೋದು ನಿಮ್ ಕಣ್ಣಿಗೆ ಕಾಣತ್ತೋ ಕಾಣಲ್ವೋ? ಅಡಿಗೆ ಮಾಡೋದು ಕಾಣುತ್ತೆ.
ಅನಿಸುತ್ತಾ? ಆ ಕರ್ಮದ ಕಡೆ ನಿಮ್ ಗಮನ ಇದೆಯೋ ಇಲ್ವೋ? ಗಮನ ಇರುತ್ತೆ. ಇದೆ. ಅಲ್ವಾ? ಇದು ಒಂದು ಹಂತದ ಕರ್ಮಾತೀತ ಸ್ಟೇಜನೇ. ಅದು ಮುಂದಿನ ಹಂತಕ್ಕೆ ಹೋದಾಗ ಏನಾಗತ್ತೆ, ನೀವು ಅಬ್ಸರ್ವೇಷನ್ ಮಾಡಿ. ಗುಲ್ಜಾರ್ ದಾದಿ ಶರೀರದಲ್ಲಿ ಬಾಬ್ ದಾದಾ ಬಂದಾಗ ಗುಲ್ಜಾರ್ ದಾದಿ ತಮ್ಮ ಅನುಭವ ಹೇಳ್ತಾರೆ. ಆ ಸಮಯದಲ್ಲಿ ನನಗೆ ಸ್ವೀಟ್ ಸೈಲೆನ್ಸ್ ಇರುತ್ತೆ. ಏನಿರ್ತದೆ? ಸ್ವೀಟ್ ಸೈಲೆನ್ಸ್. ಆವಾಗ ಅವ್ರಿಗೆ ಡೈಮಂಡ್ ಹಾಲ್ ಅಲ್ಲಿ ಇರೋದಾಗ್ಲಿ, ಬಾಬಾ ಮುರಳಿ ನುಡಿಸೋದಾಗ್ಲಿ ಏನು ಗೊತ್ತಿರೋದಿಲ್ಲ. ಯಾರಿಗೆ? ಗುಲ್ಜಾರದಾದಿ. ಫಲ ಮಾತ್ರ ಗೊತ್ತಿರ್ತದೆ, ಅನುಭವ ಆಗ್ತಾ ಇರ್ತದೆ. ಅವರು ಸುಪ್ತ ಅವಸ್ಥೆಯಲ್ಲಿ ಇರೋದಿಲ್ಲ, ಫಲದ ಅನುಭವ ಆಗ್ತಾ ಇರ್ತದೆ. ಅದು ಅವ್ರು ಗುಲ್ಜಾರ್ ದಾದಿ ಅವ್ರು ಹೇಳಿರುವಂತ. ಈ ಸ್ಟೇಜ್ ನಮ್ದು ವಿಶೇಷವಾಗಿ ಆತ್ಮೀಯರು ಯೋಗಕ್ಕೆ ಕೂತ್ಕೊಂಡಾಗ ಆಗ್ಬೇಕು. ಯಾವಾಗ? ಯೋಗದಲ್ಲಿ. ಕರ್ಮ ಮಾಡ್ತಾ ಇರ್ಬೇಕಾದ್ರೆ ಆ ಸ್ಟೇಜಲ್ಲಿ ನೀವು ಬರ್ಲಿಕ್ಕೆ ಆಗೋದಿಲ್ಲ. ಕರ್ಮ ಮಾಡ್ಬೇಕಾದ್ರೆ ಆ ಸ್ಟೇಜಲ್ಲಿ ಬಂದ್ಬಿಟ್ಟು ಒಲೆ ಮೇಲೆ ಇರೋ ಹಾಲು ಉಕ್ಕಿ ಕೆಳಗಡೆ ಬಿದ್ದ್ಬಿಡ್ಬೋದು. ಕರ್ಮ ಮಾಡ್ಬೇಕಾದ್ರೆ ಆ ಸ್ಟೇಜಲ್ಲಿ ಬಂದ್ರೆ ಡ್ರೈವಿಂಗ್ ಮಾಡ್ತಾ ಮಾಡ್ತಾ ಆಕ್ಸಿಡೆಂಟ್ ಆಗ್ಬಿಡ್ಬಹುದು. ಅವಾಗ ಏನಾಗತ್ತೆ, ಬಾಬಾ ಮಾಡ್ತಿದ್ದಾರೆ, ಬೆಳಕುಟಿಲಿ ಬಾಬಾ ಕುತ್ಕೊಂಡಿದ್ದಾರೆ, ಆ ವಿಧಿಯಲ್ಲಿ ನೀವು ಮಾಡ್ಬೋದು. ಆದ್ರೆ ಯೋಗಕ್ಕಂತ ಕುತ್ಕೊಂಡಾಗ ಸೈಲೆನ್ಸ್, ಶಾಂತ. ಕಿರಣ ನೋಡ್ತಾ ಇದ್ದೇನೆ, ಮುರುಲೋಕ ನೋಡ್ತಿದ್ದೇನೆ, ಮುರುಲೋಕಕ್ಕೆ ಹೋಗ್ತಾ ಇದೆ, ವೈಟ್ ಹೋಗ್ತಾ ಇದೆ, ತಗೊಳ್ತಾ ಇದ್ದೇನೆ, ಇಲ್ಲ, ನೋ, ಶಾಂತ. ಅದರ ಮೊದಲು ನಿಮ್ಮ ಮನಸ್ಸನ್ನ ಪರಮಧಾಮದಲ್ಲಿ ಪರಮಾತ್ಮನ ಕೈಲಿ ಹೋಗಿ ಉಳಿಸಬೇಕು. ಆಮೇಲೆ ಮುಂದಿನ ಕೆಲಸ. ಶರೀರವನ್ನ ಒಯ್ದ್ಬಿಟ್ಟು ಹಾಸ್ಪಿಟಲ್ ICU ನಲ್ಲಿ ಇಟ್ಟ ಮೇಲೆ ತಾನೇ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಟೂ ವೀಲರ್ ಒಯ್ದ್ಬಿಟ್ಟು ಗ್ಯಾರೇಜಲ್ಲಿ ಕೊಟ್ಟಾಗ ತಾನೇ ಮುಂದಿನ ಕೆಲಸವನ್ನ ಮಾಡ್ತಾರೆ. ಆತ್ಮೀಯರೇ, ನಿಮ್ಮ ಮನಸ್ಸನ್ನ ಪರಮಧಾಮದಲ್ಲಿ ಪರಮಾತ್ಮದ ಇಟ್ಟ ನಂತರದಲ್ಲಿ ಆತ್ಮನ ಎನರ್ಜಿಯನ್ನು ನೀವು ವಿಡ್ರಾವಲ್ ಮಾಡ್ಬೇಕು. ಹೀಗೆ ಗುಲ್ಜಾರ್ ದಾದಿ ಡೈಮಂಡ್ ಹಾಲ್ ಅಲ್ಲಿ ಬಂದು ಆ ಚೇರ್ ಮೇಲೆ, ಆ ಒಂದು ಪೀಠದ ಮೇಲೆ ಕುತ್ಕೊಂಡ ಮೇಲೆ ಏನ್ ಮಾಡ್ತಿದ್ರು, ಅವರು ತಮ್ಮ ಮನಸ್ಸನ್ನು ಪರಮಾತ್ಮನಿಗೆ ಒಪ್ಪಿಸ್ತಿದ್ರಲ್ಲ. ಕರ್ಮ ಆದ್ಮೇಲೆ ಏನಾಗ್ತಿತ್ತು, ವಾಪಸ್ ಅವರನ್ನು ತೆಗೆದುಕೊಳ್ತಿದ್ರಲ್ಲ. ಹಾಗೆ ಇಲ್ಲಿ ನಿಮ್ಮ ಮನಸ್ಸನ್ನ ಪರಮಧಾಮದಲ್ಲಿ ಇಡುವವರೆಗೂ ನಿಮ್ಮ ಪುರುಷಾರ್ಥ ಮತ್ತು ಪ್ರಯತ್ನ. ಅಲ್ಲಿ ಇಟ್ಟಾದ್ಮೇಲೆ ನೀವೇನ್ ಮಾಡ್ಬೇಕು, ಮನಸ್ಸಿನಿಂದ ನಿಮ್ಮ ಶಕ್ತಿನ ಎನರ್ಜಿಯನ್ನು ವಿಡ್ರಾವಲ್ ಮಾಡಿ ಎಲ್ಲಿಡ್ಬೇಕು? ಪರಮಧಾಮ. ಬುದ್ಧಿ ಕಡೆಗಿಡಿ, ಬುದ್ಧಿ ಕಡೆಗಿಡಿ. ಇನ್ನು ಕರ್ಮದ ಫಲ ಬರ್ತಾ ಇದೆ, ಬುದ್ಧಿಯಿಂದ ಏನ್ ಮಾಡ್ತಾ ಹೋಗ್ಬೇಕು, ಅನುಭವ ಮಾಡ್ತಾ ಹೋಗ್ಬೇಕು. ಅಮ್ಮನ ಮಡಿಲಲ್ಲಿದ್ದ ಕರ್ಮದ ಕಡೆ ಗಮನ ಕೊಡ್ಬೇಕಾಗಿದ್ದಿಲ್ಲ. ಬಾಯಲ್ಲಿ ಏನು ಕೊಟ್ಟಿದ್ದಾರೆ, ತಿನ್ನೋದು. ಅಮ್ಮ ಏನು ಪ್ರೀತಿ ಮಾಡ್ತಿದ್ದಾರೆ, ಅನುಭವಿಸೋದು. ಏನು ಆಲಿಂಗನ ಮಾಡಿದ್ದಾರೆ, ಅದನ್ನ ಅನುಭವಿಸೋದು. ಏನು ಮಾತಾಡ್ತಿದ್ದಾರೆ, ಮಾತಾಡೋದು. ಅಷ್ಟೇ ಕೆಲಸ ನಿಮ್ಗೆ. ಅಮ್ಮ ಆ ಸಮಯದಲ್ಲಿ ಏನು ಕೊಡ್ತಾ ಇದ್ದಾರೆ ಅದನ್ನ ಅನುಭವಿಸೋದು ಅಷ್ಟೇ. ಅವಾಗ ಮನಸ್ಸು ಬೇಕು, ಬುದ್ಧಿ ಬೇಕು. ಬುದ್ಧಿ ಅವಾಗ ಸಂಕಲ್ಪ ಮಾಡಬೇಕು, ಮಾಡಬಾರ್ದು? ಮಾಡಬಾರ್ದು. ಮಾಡುವಂತ ಅವಶ್ಯಕತೆನೇ ಇಲ್ಲ. ಸಂಕಲ್ಪ ಯಾವಾಗ ಮಾಡ್ಬೇಕು? ಕರ್ಮ ಮಾಡ್ಬೇಕು ಅಂದ್ರೆ ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ, ಬೇಕೋ ಬೇಡೋ ಮಾಡ್ಬೇಕು. ಕರ್ಮ ನಾನೇ ಮಾಡೋದಿಲ್ಲ ಅಂದ್ರೆ ನಾನೇ ಕಲ್ಪನೆ ಮಾಡ್ಬೇಕು, ನಾನೇ ಯೋಚನೆ ಮಾಡ್ಬೇಕು, ನಾನೇ ಚಿಂತನೆ ಮಾಡ್ಬೇಕು, ನಾನೇ ಚಿಂತೆ ಮಾಡ್ಬೇಕು. ಪರಮಾತ್ಮನ ಮೇಲೆ ನಂಬಿಕೆ ವಿಶ್ವಾಸ ಇದ್ದಾಗ ಅವನು ಕೊಟ್ಟಿರುವಂತ ಫಲವನ್ನ ಮಾತ್ರ ಸ್ವೀಕಾರ ಮಾಡ್ತಾ ಹೋದ್ರಾಯ್ತು. ಈ ಹಂತವನ್ನ ನನ್ನ ಮಕ್ಕಳು ಹೆಚ್ಚಿನ ಸಮಯ ಸಂಗಮ ಯುಗದಲ್ಲಿ ಅನುಭವಿಸಬೇಕು ಹೇಳುವಂಥದ್ದು ಭಗವಂತನ ಆಸೆ, ಆಕಾಂಕ್ಷೆ, ಇಚ್ಛೆ. ಜೀವನ ಪೂರ್ತಿ ನೀನು ಪುರುಷಾರ್ಥ, ನಾನು ಸಾಧನೆ ಮಾಡ್ತೇನೆ, ಸೇವೆ ಮಾಡ್ತೇನೆ, ಅವ್ರಿಗೆ ಮಾಡ್ತೇನೆ, ಇವ್ರಿಗೆ ಮಾಡ್ತೇನೆ ಅಂತ ಹೇಳ್ತಾ ಹೋದ್ರೆ ಸಂಗಮ ಯುಗದ ಪ್ರಾರಬ್ಧ ಅನುಭವಿಸೋದು ಯಾವಾಗ? ನನ್ನ ಮಕ್ಕಳಿಗೆ ಮಾಡಿದೆ, ಮೊಮ್ಮಕ್ಕಳಿಗೆ ಮಾಡಿದೆ, ಪತಿಗೆ ಮಾಡಿದೆ, ಮನೆ ತೊಳೆದೆ, ಕಸ ಗುಡಿಸ್ದೆ, ಅಡಿಗೆ ಮಾಡಿದೆ, ಬರೀ ಮಾಡ್ತಾ ಇದ್ದೀರಿ. ಆದರೆ ಆ ವ್ಯಕ್ತಿ ವಸ್ತು ವಿಷಯದ ಸುಖವನ್ನ ಅನುಭವಿಸೋದು ಯಾವಾಗ? ಒಂದೇ ಸಮಯದಲ್ಲಿ ಪದಮ ಸಂಪಾದನೆ ಅನುಭವ ಮಾಡೋದು ಯಾವಾಗ? ಅವಾಗ ಅದನ್ನ ನಾನು ಮಾಡ್ಬೇಕು ಅಂತಂದ್ರೆ, ಈ ಕಾಫಿ ಕೈಯಲ್ಲಿದೆ, ಕಾಫಿಯ ಸಂಪೂರ್ಣ ಸುಖ ಅನುಭವ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಕುಡಿಬೇಕು. ಮನಸ್ಸನ್ನ ಕಾಫಿ ಜೊತೆ ಜೋಡಿಸ್ಬೇಕು. ಕಾಫಿ ಜೊತೆಗಿಡ್ಬೇಕು, ರುಚಿ ಜೊತೆಗಿಡ್ಬೇಕು. ರುಚಿ ಜೊತೆ. ಅವಾಗ ನಿಮ್ಮ ಮನಸ್ಸು ಏನ್ ಮಾಡ್ತಾ ಇರ್ಬೇಕು? ಉರ್ಸುತ್ತಾ ಇರ್ಬೇಕಾ? ಅಲ್ಲೇ ಇರ್ಬೇಕು. ನೆಕ್ಸ್ಟ್ ಅಡಿಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಾ? ಇಲ್ಲ. ಕಾಫಿ ಕುಡಿಯೋದ್ರಲ್ಲಿ ಇರ್ಬೇಕು. ವಿಶ್ವ ಕಲ್ಯಾಣ ಹೆಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಾ? ಇಲ್ಲ. ಆ ಕ್ಷಣ ಏನ್ ಮಾಡ್ತಿದೀವಿ ಅಂತ ಮನಸ್ಸು ಅದ್ರಲ್ಲೇ ಇರ್ಬೇಕು. ಕಾಫಿಯ ರುಚಿ ಅಷ್ಟೇ, ಉಳಿದಿದ್ದ ಆಮೇಲೆ ನೋಡೋಣ. ಹೀಗೆ ಆತ್ಮೀಯರೇ, ಕರ್ಮಾತೀತ ಸ್ಟೇಜಲ್ಲಿ ಸಂಪೂರ್ಣ ಕರ್ಮದ ಜವಾಬ್ದಾರಿ ನೀವು ಯಾರಿಗೆ ಕೊಟ್ಬಿಟ್ಟಿದ್ದೀರಿ? ಪರಮಾತ್ಮ.
ಅಂತ ಕರ್ಮದ ಫಲದಲ್ಲಿ ಅಲ್ಲ. ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮನಸ್ಸನ್ನು ನನಗೆ ಕೊಡು, ಕರ್ಮದ ಜವಾಬ್ದಾರಿಯನ್ನು ನನಗೆ ಕೊಡು, ಆದರೆ ನಾನು ಮಾಡಿರುವಂತ ಪ್ರತ್ಯಕ್ಷ ಫಲವನ್ನ ನೀನು ಅನುಭವಿಸ್ತಾ ಇದ್ದು. ಹಾಗಂತ ಎಲ್ಲಾ ಫಲವನ್ನ ಅನುಭವಿಸ್ಬಿಟ್ಟು ಖಾಲಿ ಮಾಡಿಬಿಡ್ಬೇಡ, ಅದರ ಒಂದು ಟೇಸ್ಟ್ ಅನ್ನ ಮಾತ್ರ ನೋಡು ಅಷ್ಟೇ. ಉಳಿದಿದ್ದನ್ನು ನಿನ್ನ ಅಕೌಂಟಲ್ಲಿ ನಾನೇನು ಮಾಡ್ತಾ ಹೋಗ್ತಾನೆ, ಜಮಾ ಮಾಡ್ತಾ ಇರ್ತೇನೆ. ಅವಶ್ಯಕತೆ ಇದ್ದಾಗ ಆ ಅಕೌಂಟಿಂದ ಯಾರ್ಯಾರಿಗೆ ಪೇಮೆಂಟ್ ಮಾಡ್ಬೇಕು ಅದು ಮಾಡ್ತಾ ಇರ್ತೇನೆ, ಭವಿಷ್ಯಕ್ಕೋಸ್ಕರ ಉಳಿತಾಯ ಮಾಡ್ತಾ ಇರ್ತೇನೆ. ಹಾಗಿದೆ ಆತ್ಮೀಯರೇ, ಈಶ್ವರಿ ಜ್ಞಾನ ನಮ್ಗೆ ಏನ್ ತಿಳಿಸ್ಕೊಡುತ್ತೆ ಅಂತಂದ್ರೆ, ಮುಂದೆ ಹೋಗ್ತಾ 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 ಭಗವಂತನ ಎದುರುಗಡೆ ನಾವು ಸಣ್ಣವರಾಗ್ತಾ ಹೋಗ್ತೀವಿ. ದಿನದಿಂದ ದಿನಕ್ಕೆ ನಾವು ಏನು ಮಾಡೋದಿರೋದಿಲ್ಲ. ಎಲ್ಲ ಯಾರು ಮಾಡೋದು? ಭಕ್ತ ನಮ್ಮಪ್ಪ ಮಾಡೋದು. ನಾವೇನ್ ಮಾಡೋದು? ಇಲ್ಲಪ್ಪ, ನಾನೇ ಸೇವೆ ಮಾಡ್ತೇನೆ, ನಾನೇ ಶಕ್ತಿ ಕೊಡ್ತೇನೆ, ನಾನೇ ಕಿರಣ ಕೊಡ್ತೇನೆ, ನಾನು ಬಂತು ಹೋದ್ರೆ ಫೇಲ್ ಆದ ಅಂದ್ರೆ ಆ ರುಚಿಯನ್ನು ಅನುಭವ ಮಾಡಿ ಸಾಧ್ಯ ಇಲ್ಲ. ಆದ್ಮೇಲೆ ನೀವು ಎಷ್ಟೇ ಹೇಳಿ, ಪರಮಾತ್ಮನ ಸಮಾನವಾದಂತ ಪರ್ಫೆಕ್ಟ್ ಕರ್ಮವನ್ನ, ಶ್ರೇಷ್ಠ ಕರ್ಮವನ್ನ ಈ ಪ್ರಪಂಚದಲ್ಲಿ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪರಮಾತ್ಮನಷ್ಟು ನಿಸ್ವಾರ್ಥ ಸೇವಾದಾರಿ ಬೇರೆ ಯಾರು ಇಲ್ಲ. ಪರಮಾತ್ಮನಷ್ಟು ವಿಶಾಲ ಹೃದಯ ಯಾರೂ ಇಲ್ಲ. ಪರಮಾತ್ಮನಷ್ಟು ಪವಿತ್ರ ಯಾರೂ ಇಲ್ಲ. ಪರಮಾತ್ಮನಷ್ಟು ಶುದ್ಧ ಯಾರೂ ಇಲ್ಲ. ಪರಮಾತ್ಮನಷ್ಟು ಪರ್ಫೆಕ್ಟ್ ಯಾರೂ ಇಲ್ಲ. ಈಗ ಅವರನ್ನ ನೋಡೋದಲ್ಲ ಆತ್ಮೀಯರೇ, ಆ ಪರಮಾತ್ಮನಂತ ಕರ್ಮವನ್ನ ಮಾಡಿಸಿ, ಪ್ರತಿಯೊಂದು ಕರ್ಮವನ್ನ ಫಲವನ್ನ ಅನುಭವಿಸಿ, ಅವಾಗ ನೀವು ಸಪರೇಟ್ ಆಗಿ ಒಂದು ರಾಜ್ಯದಲ್ಲಿ ಇರ್ತೀರಿ. ಯಾವ ರಾಜ್ಯದಲ್ಲಿ ಇರ್ತೀರಿ? ಭಗವಂತ ಮಾಡಿರುವಂತ ಕರ್ಮದ ಫಲವನ್ನು ತಿಂತ ಮಸ್ತಾಗಿ ಈ ಕಲಿಯುಗದ ಯಾವುದೇ ದುಃಖ, ನೋವು, ಬೇಜಾರು, ಜಗಳಗಳು, ಗಲಾಟೆಗಳು, ಕರ್ಮ ಲೆಕ್ಕಾಚಾರ ಏನಿದೆ ಮಸ್ತಾಗಿರ್ತಾರೆ. ಹಾಗಂತ ಪ್ರಪಂಚದಲ್ಲೇ ಇರ್ತೀವಿ. ಕುಟುಂಬ ಬಿಟ್ಟು, ಸಂಸಾರ ಬಿಟ್ಬಿಟ್ಟು, ಕೆಲಸ ಎಲ್ಲೂ ಓಡೋಗೋದಿಲ್ಲ, ಎಲ್ಲ ಇರ್ತೀವಿ. ಮಾನಸಿಕವಾಗಿ ಮಸ್ತ ಕಲಂದರ್ ಮಸ್ತಾಗಿರ್ತೀವಿ. ಇದನ್ನು ಬಾಬಾ ನಮ್ಗೆ ಹೇಳ್ತಿದ್ದಾರೆ. ಅದಕ್ಕಾಗಿ ದಿನದಿಂದ ದಿನಕ್ಕೆ ಈ ಸ್ಥಿತಿಯಲ್ಲಿ ಹೆಚ್ಚಿನ ಸಮಯದಲ್ಲಿ ಇರಬೇಕು ಅಂತಂದ್ರೆ, ಮೊದಲು ರಾಜಯೋಗದ ಸಮಯದಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಸೇವೆ, ಜ್ಞಾನ, ಯೋಗ, ಧಾರಣೆ ಎಲ್ಲನೂ ಕೂಡ ಸಮಾವೇಶ ಆಗಿರ್ತದೆ. ಕೇವಲ ಅನುಭವ 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 ಅಷ್ಟೇ. ಯಾವ ಅನುಭವ? ಯಾವ ಅನುಭವ? ಸಮಯದ ಅನುಸಾರ ಅವನಿಗೆ ಹೇಗೆ ಬೇಕು ಅದನ್ನು ಉಪಯೋಗ ಮಾಡ್ಕೊಳ್ತಾ ಆ ಕರ್ಮದ ಫಲವನ್ನ ಅನುಭವಿಸುವಂಥದ್ದು. ಅದು ಕರ್ಮದ ಸಮಯದಲ್ಲೂ ಸಹ, ರಾಜಯೋಗದ ಸಮಯದಲ್ಲೂ ಸಹ, ವಾಚಾ ಸೇವೆ ಮಾಡ್ತಾ ಇರುವಂತ ಸಮಯದಲ್ಲೂ ಸಹ, ಬಾತ್ರೂಮ್ ಕ್ಲೀನ್ ಮಾಡ್ತಾ ಇರುವಂತ ಸಮಯದಲ್ಲೂ ಸಹ, ಪ್ರತಿಯೊಂದು ಕರ್ಮದಲ್ಲೂ ಈ ವಿಧಿಯನ್ನು ಅಪ್ಲೈ ಮಾಡ್ತಾ 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 ಹೋದಾಗ ಆದ್ಮೇಲೆ ಬೇರೆ ಯಾವುದೇ ಯೋಗದ ವಿಧಿಯನ್ನು ನಾನು ಮಾಡಬೇಕು ಅಂತ ಅನ್ನಿಸುವುದಿಲ್ಲ. ಯಾಕಂದ್ರೆ ಎಲ್ಲ ಕರ್ಮವನ್ನು ಯಾರು ಮಾಡ್ತಿದ್ದಾರೆ? ಭಕ್ತನೇ ಮಾಡ್ತಿದ್ದೆ. ನಾನು ಶರೀರದಿಂದ ಭಿನ್ನ ಆದೆ, ನಾನು ಸೂಕ್ಷ್ಮತನದಿಂದ ಭಿನ್ನ ಆದೆ, ಈಗ ಬಿಲ್ಡಿಂಗಿನ ಮೇಲಕ್ಕೆ ಹೋದೆ, ಈಗ ಸ್ಲ್ಯಾಪಿಗೆ ಹೋದೆ, ಸೂರ್ಯ ಚಂದ್ರ ಆಕಾಶದಿಂದ ಮೇಲಕ್ಕೆ ಹೋದೆ, ನಾನು 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 ನಾನು. ಓಕೆ, ಅಮ್ಮನ ಮನೆಯಲ್ಲಿ ಕೂತ್ಕೊಡ್ತೀವಿ, ಎಲ್ಲ ಅವರೇ ಮಾಡ್ತಾರೆ. ಸುಮ್ಮನೆ ನೀವು ಮೊಬೈಲಲ್ಲಿ ಆಟ ಆಡ್ಕೊಂಡು ಕುಂತಾರೆ ಆಯ್ತು ಅಷ್ಟೇ. ಅಮ್ಮ ಏನು ಪ್ರೀತಿ ಕೊಡ್ತಾರೆ ಮಾಡ್ತಾ ಅನುಭವಿಸ್ತಾ, ಅಮ್ಮ ನಾನು ಇವತ್ತು ಅಲ್ಲೋಗಿದ್ದೆ, ಇಲ್ಲೋಗಿದ್ದೆ, ಸ್ಕೂಲಲ್ಲಿ ಹಿಂಗಾಯ್ತು ಹಂಗಾಯ್ತು ಮಾತಾಡ್ಕೊಳ್ತಿದ್ದೆ. ಉಳಿದು ಅಷ್ಟು ಆಗೋದಾಗ ಅಮ್ಮ ಸ್ನಾನ ಮಾಡಿ ಮುಗಿಸ್ಬಿಟ್ಟಿರ್ತಾರೆ. ಹೌದು ತಾನೇ? ಅದನ್ನು ಅನುಭವಿಸಿ ಆತ್ಮೀಯರೇ, ಆವಾಗ ನೋಡಿ ಪರಮಾತ್ಮನ ಸುಖ ಹೇಗೆ ಅಂತ. ನಾವು ಅದನ್ನು ಅನುಭವಿಸೋದು ಬಿಟ್ಬಿಟ್ಟು ಮನಸ್ಸಿಗೆ ಇಂಥ ಕೆಲಸ ಕೊಡ್ತೀವಿ ಅಂತಂದ್ರೆ ಸಂಕಲ್ಪ, ನಾನು ಪರಧಾಮದಲ್ಲಿದ್ದೇನೆ, ಬಣ್ಣ ನೋಡ್ತಾ ಇದ್ದೇನೆ, ಕಲ್ಲ ನೋಡ್ತಾ ಇದ್ದೇನೆ, ಎಷ್ಟು ಆ ಮನಸ್ಸನ್ನು ಬ್ಯೂಸಿ ಮಾಡ್ತೀವಿ ಅಂತಂದ್ರೆ ಭಗವಂತ ಕೊಡುವಂತ ಪ್ರೀತಿಯ ಕಡೆಗೆ, ಅನುಭವದ ಕಡೆ ಬುದ್ಧಿ ಇಡೋದೇ ಇಲ್ಲ. ದೊಡ್ಡ ಮನೆ ಕಟ್ಕೊಂಡಿದ್ರು ಕೂಡ ಅವ್ರ ಮನೆ ಟೈಲ್ ಚೆನ್ನಾಗಿತ್ತಲ್ವಾ, ಸ್ಕ್ರೀನ್ ಬೇರೆ ಕಲರ್ ಇದೆ ಚೆನ್ನಾಗಿತ್ತಲ್ವಾ, ಆ ದಿನ ಮನೆಯವ್ರಿಗೆ ಎಷ್ಟು ಹೇಳಿದ್ರು ಕೂಡ ಕೇಳಲೇ ಇಲ್ಲ, ನನ್ನ ಮಾತು ಕೇಳಲೇ ಇಲ್ಲ, ಡಿಸೈನೇ ಸರಿ ಇಲ್ಲ. ಇದನ್ನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಸೋಫಾ ಮೇಲೆ ಕೂತ್ಕೊಂಡಿರೋ ಸುಖದ ಅನುಭವನ ಆಗೋದಿಲ್ವಲ್ಲ ಆತ್ಮೀಯರೇ? ಹೌದು ತಾನೆ? ಈಗ ಬರೀ ಕನ್ಸು ಕಾಣಬೇಕು ಅಥವಾ ಪ್ರಾಕ್ಟಿಕಲ್ ಅನುಭವ ಮಾಡ್ಬೇಕು? ಪ್ರಾಕ್ಟಿಕಲ್ ಅನುಭವ. ಇನ್ನೊಂದ್ ಕೆಲಸ ನಾವೇನ್ ಮಾಡ್ತೀವಿ ಗೊತ್ತಾ? ನಾನು ಸತ್ಯಕ್ಕೆ ಹೋಗ್ಬಿಟ್ಟಿದ್ದೇನಪ್ಪ, ಸಿಂಹಾಸನ ಮೇಲೆ ಕಿತ್ಕೊಂಡ್ಬಿಟ್ಟಿದ್ದೇನೆ, ಕಿರೀಟ ಸಿಕ್ಬಿಟ್ಟಿದೆ, ಪುಷ್ಪಕ ವಿಮಾನದಲ್ಲಿ ಇದ್ಬಿಟ್ಟಿದ್ದೇನೆ, 36 ವೆರೈಟಿ ಊಟ ತಿಂತಾ ಇದ್ದೇನೆ. ಯಾಕ್ರಿ ಕನ್ಸು ಕಾಣ್ತೀರಿ? ಪ್ರಾಕ್ಟಿಕಲ್ ಅಲ್ಲಿ ಬನ್ನಿ. ಬಂದ್ಬಿಟ್ಟು ಭಗವಂತನ ಕರ್ಮವನ್ನ ಮಾಡಿಸಿ ಆ ಪ್ರಪಂಚದ ಜನರ ಸಮಸ್ಯೆಗಳು ದೂರ ಆದಾಗ ಅವರು ಆಶೀರ್ವಾದ ಕೊಡ್ತಾರಲ್ಲ, ಅದನ್ನ ಅನುಭವಿಸಿ ನೋಡಿ, ಎಷ್ಟು ಖುಷಿ ಆಗತ್ತೆ. ಅವಾಗ ಭಗವಂತನೇ ಸರ್ವಸ್ವ ಅಂತ ಅನ್ಸತ್ತೆ. ಬೇರೆ ಎಲ್ಲರ ಜೊತೆಗೂ ನಾವು ಚೆನ್ನಾಗಿರ್ತೀವಿ ಆತ್ಮೀಯರೇ. ಅದೇ ಭಗವಂತನ ಜೊತೆಗೆ ಹೇಗಿರ್ತೀವಿ? ನಿಯರೆಸ್ಟ್, ಡಿಯರೆಸ್ಟ್, ಕ್ಲೋಸೆಸ್ಟ್
ತುಂಬಾ ಹತ್ತಿರ, ಅವನನ್ನು ಬಿಟ್ಟು ನಮ್ಗೆ ಇರ್ಲಿಕ್ಕೆ ಆಗುವುದಿಲ್ಲ ಅಂತ ಅನ್ಸತ್ತೆ. ಅವಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಈ ಪ್ರಪಂಚದಲ್ಲಿ ನಾನು ಒಬ್ಬಂಟಿಯಲ್ಲ. ಈಗ ನಿಮ್ಗೆ ಪ್ರಶ್ನೆ, ಈ ಸಾಧನೆನ ಯಾರು ಎಲ್ಲಿದ್ಬಿಟ್ಟು ಮಾಡಬಹುದು? ಯಾರು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಅಲ್ವಾ? ಸೆಂಟರ್ನಲ್ಲೇ ಇರಬೇಕು, ಸರೆಂಡ್ರೇ ಆಗ್ಬೇಕು, ಮೌಂಟ್ ಅಬುನಲ್ಲೇ ಇರಬೇಕು, ಯಾವ ಕಂಡೀಷನ್ ಇಲ್ಲ. ಮನಸ್ಸಿದ್ದರೆ ಮಾರ್ಗ, ವಿಧಿ ಗೊತ್ತಿದ್ದಿದ್ರೆ ನಿಮ್ಮನ್ನು ಎಲ್ಲಿ ಬಾಬಾ ಇಡ್ಸಿದಾರೋ ಅಲ್ಲಿದ್ಬಿಟ್ಟು ನೀವು ಈ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ. ಮೊದಲು ಲಕ್ಷ್ಯವನ್ನ ಫಿಕ್ಸ್ ಮಾಡ್ಕೊಳ್ಳಿ. ಏನು, ಸ್ಟೇಜಲ್ಲಿ ಹೋಗ್ಬೇಕು, ಭಾಷಣ ಮಾಡ್ಬೇಕು, 100 ಜನರಿಗೆ ಹೇಳ್ಬೇಕು ಅಲ್ಲ. ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನ ಭಗವಂತನ ಕೈಲಿ ಕೊಟ್ಬಿಟ್ಟು ಅವನ ಹತ್ರ ಕರ್ಮವನ್ನ ಮಾಡ್ಬಿಟ್ಟು ನಾನು ಅನುಭವಿಸ್ಬೇಕು. ಇದ್ದು ಗುರಿ ಇರ್ಲಿ. ಒಂದೊಂದೊಂದೊಂದೊಂದೊಂದು ಸೆಕೆಂಡು ಸ್ಟೇಜಲ್ಲಿ ಇದ್ದಾಗ ಮಾತ್ರ ಬಾಬಾ ನಿಂದು ಅಲ್ಲ, ನಾನು ಸದಾಕಾಲ ಸ್ಟೇಜಲ್ಲೇ ಇದ್ದೇನೆ ಮಾನಸಿಕವಾಗಿ. ಆ ಜೀವನವನ್ನು ಅನುಭವಿಸಿ ನೋಡಿ ಆತ್ಮೇಲೆ, ಈಶ್ವರಿಯ ಜೀವನ, ಈಶ್ವರಿಯ ಪಾಲನೆ ಎಷ್ಟು ಶ್ರೇಷ್ಠವಾಗಿದೆ. ನಾವು ಬರೀ ಕಥೆಯನ್ನ ಹೇಳ್ತಾ ಇದ್ದೀವಿ, ಕನ್ಸು ಕಾಣ್ತಿದೀವಿ ಅಷ್ಟೇ, ಬಿಟ್ರೆ ಪ್ರಾಕ್ಟಿಕಾಲಿಟಿ ಇಲ್ಲ. ಈ ಜ್ಞಾನ ಕೇಳೋದು ನಿಮ್ಗೆ ತುಂಬಾ ಸಹಜ. ಪ್ರಾಕ್ಟಿಕಲಿ ಮಾಡೋದು ನಿಮ್ಮ ಚಿಕ್ಕಮ್ಮನ ಮನೆ ಅಲ್ಲ, ಗೊತ್ತಿರ್ಲಿ. ಸಾಧನೆ ಇದ್ರೆ ಮಾತ್ರ, ತಪಸ್ಸಿದ್ದರೆ ಮಾತ್ರ, ಸೇವಾ ಮನೋಭಾವ ಇದ್ರೆ ಮಾತ್ರ, ಸಮರ್ಪಣಾ ಮನೋಭಾವ ಇದ್ರೆ ಮಾತ್ರ, ನಿರ್ಮಾಣತೆ ಇಲ್ಲ ಇದ್ದರೆ ಮಾತ್ರ ತುಂಬಾ ವರ್ಷದ ಸಾಧನೆ ಮಾಡಿ ನಿಮ್ಮ ಮೇಲೆ ನಿಮ್ಮಪ್ಪನಿಗೆ ನಂಬಿಕೆ ವಿಶ್ವಾಸ ಬಂದಾಗ ಮಾತ್ರ ಅವನು ನಿಮ್ಮನ್ನ ಉಪಯೋಗ ಮಾಡ್ಕೊಳ್ತಾರೆ. ಹೇಳೋದೊಂದು ಮಾಡೋದೊಂದು ಮಾಡಿದ್ರೆ ನೀನ್ ದೂರ ಇರು, ನನ್ನ ಬೇರೆ ಮಕ್ಕಳಿದ್ದಾರೆ ಅಂತ ನಿಮ್ಮಪ್ಪ ಹೇಳ್ತಾರೆ. ಗೊತ್ತಿರ್ಲಿ, ನಿಮ್ಮಪ್ಪ ಎಷ್ಟು ಬುದ್ಧಿವಂತನೋ ಅಷ್ಟೇ ಸ್ಟ್ರಾಂಗ್ ಕೂಡ ಇದ್ದಾರೆ. ಎಷ್ಟು ಪ್ರೀತಿ ಮಾಡ್ತಾರೆ ಅಷ್ಟು ಕರ್ಮದ ಲೆಕ್ಕಾಚಾರದಲ್ಲಿ ಪರ್ಫೆಕ್ಟ್ ಕೂಡ ಇದ್ದಾರೆ. ಗೊತ್ತಿರಲಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ತುಂಬಾ ಬುದ್ಧಿವಂತರನ್ನ ನೋಡ್ಬೇಕು ಅಂದ್ರೆ ಎಲ್ಲಿ ನೋಡ್ಬೇಕಂತೆ? ಎಲ್ಲಿ ನೋಡ್ಬೇಕಂತೆ ಅರ್ಚನಕ್ಕ? ನಮ್ಮಲ್ಲೇ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ. ಮೂರ್ಖರಲ್ಲಿ ಶತಮೂರ್ಖರನ್ನ ನೋಡ್ಬೇಕು ಅಂದ್ರೆ ಎಲ್ಲಿ ನೋಡ್ಬೇಕಂತೆ? ನಿಮ್ಮ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಬುದ್ಧಿವಂತರು ಶತಮೂರ್ಖರು ಅಂತ. ಸರಿನಾ? ಓಕೆ. ಯಾರು ವಿಷಯ ಗೊತ್ತಿದ್ದು ಅನುಭವ ಇದ್ದುಬಿಟ್ಟು ಅನುಭವ ಮಾಡಲ್ಲ ಅಂತ ನಾವು ಶತಮೂರ್ಖರು ಅಂತ ಹೇಳ್ತಾರೆ. ಓಕೆ. ಯಾರಿಗೆ ಗೊತ್ತೇ ಇಲ್ಲ, ಪಾಪ ಅವ್ರಿಗೇನು ಗೊತ್ತಿಲ್ಲ ಅಂದಾನ ಅವ್ರು ತಪ್ಪಿಲ್ಲ. ಅದಕ್ಕಾಗಿ ಆತ್ಮೀಯರೇ, ಈಶ್ವರಿ ಜೀವನ ಅಂತ ನೆನಪಲ್ಲ, ಯೋಗ ಅಲ್ಲ. ನನ್ನ ಜೀವನವನ್ನ ಸಂಪೂರ್ಣವಾಗಿ ಭಗವಂತನಿಗೆ ಒಪ್ಪಿಸ್ಬಿಟ್ಟು ಆ ಭಗವಂತನ ರಸದ ತಾಳವನ್ನ ಅಂದ್ರೆ ಆಳವನ್ನ ಒಂದೊಂದು ಸೆಕೆಂಡ್ ಅಲ್ಲಿ ಮಾನಸಿಕವಾಗಿ ಅನುಭವಿಸುವಂಥದ್ದೇ ರಿಯಲ್ ಲೈಫ್. ನಾನು ಕರ್ಮವನ್ನ ಮಾಡಬಾರ್ದು. ಯಾರ್ತ ಮಾಡಿಸ್ಬೇಕು? ಮಾಡ್ತಾ ಇದ್ದಂತ ನಿಮ್ಗೂ ಗೊತ್ತಿದೆ ಸಾಕು, ಬೇರೆಯವ್ರ ಸರ್ಟಿಫಿಕೇಟ್ ಬೇಡ. ವೇಟ್ ಮಾಡಬೇಡಿ, ನಾನು ಯೋಗ ಮಾಡ್ತಿದ್ದೆ ನನಗೆ ಅನುಭವ ಆಗ್ತದೆ, ನಿಮ್ಗೆ ಕಿರಣ ಕಾಣ್ತಾ, ಸಾಕ್ಷಾತ್ಕಾರ ಆಯ್ತಾ, ಅದಕ್ಕೆ ಕೇಳೋದು ಬೇಡ ನಿಮ್ಗೆ. ಅವ್ರತ್ತ ನಿಮ್ಗೆ ಸರ್ಟಿಫಿಕೇಟ್ ಬೇಡ. ನಮ್ಮ ಬೇರೆ ಸರ್ಟಿಫಿಕೇಟ್ ತಗೊಂಡ ಇಲ್ಲ ತಾನೆ, ಅವ್ರಿಗೆ ತಾನೇ ಗೊತ್ತಿತ್ತು ಏನು ಗೊತ್ತಾ, ನೀವ್ ಯಾರು, ನಿಮ್ಮಪ್ಪ ಯಾರು, ನೀವ್ ಹೆಂಗ್ ಉಪಯೋಗ ನಿಮಗೆ ಗೊತ್ತಿದ್ರೆ ಸಾಕು. ಅದಕ್ಕಿಂತ ಸಾಕ್ಷಿ ಬೇರೆ ಪುರಾವೆ ಬೇರೆ ಯಾವುದು ಇಲ್ಲ. ಮೈ और ಮೇರಾ ಪಾಪ. ಇದಕ್ಕೇನ್ ಹೇಳ್ತಾರೆ? ಕರ್ಮಾತೀತ. ಅದಕ್ಕಾಗಿ ಕರ್ಮ ಭೋಗದಿಂದ, ಕರ್ಮ ಬಂಧನದಿಂದ, ಕರ್ಮ ಸಂಬಂಧದಿಂದ, ಕರ್ಮ ಯೋಗದಿಂದ ಎಲ್ಲಿಗೆ ಹೋಗ್ಬೇಕು ನಾವು? ಯಾವ ಜನ್ಮದಲ್ಲಿ? ಇದೇ ಜನ್ಮದಲ್ಲಿ. ಯಾವ ಯುಗದಲ್ಲಿ? ಸಂಗಮ ಯುಗದಲ್ಲಿ. ಯಾವ ಮನೆಯಲ್ಲಿ? ನಮ್ಮ ಮನೆಯಲ್ಲೇ. ನೀವ್ ಎಲ್ಲಿದ್ದೀರೋ ಅಲ್ಲೇ. ಅಲ್ಲೇ. ಸರಿ, ನಾನು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕಲ್ಲ. ನೀವ್ ಎಲ್ಲಿರೋ ಅಲ್ಲೇ ಇದ್ದು ಇದನ್ನ ನೀವು ಸಾಧನೆ ಮಾಡಿ ತೋರ್ಸಬೇಕು. ದಟ್ ಇಸ್ ಕರೆಕ್ಟ್. ನಾನು ಅಲ್ಲಿ ಹೋಗ್ತಾರೆ ಇಲ್ಲಿದ್ರೆ ಮಾತ್ರ ಇದೆ, ಅಲ್ಲಿ ಎಲ್ಲೂ ಇಲ್ಲ. ನಿಮ್ಗೆ ಎಲ್ಲಿ ಕರೆಕ್ಟ್ ಆಗಿದೆ ಅಲ್ಲಿ ಬಾಬಾ ಇಡ್ಸಿದ್ದಾರೆ, ಅದು ಗೊತ್ತಿರ್ಲಿ ನಿಮ್ಗೆ. ಓಕೆನಾ? ಅಲ್ಲಿ ಮಾಡ್ಬಿಟ್ಟು ತೋರಿಸಿ. ಮಾಡ್ಬೇಕಾಗಿರೋದು ಎಲ್ಲೇ ಇಲ್ಲಿ ಮನಸ್ಸನ್ನ ಅವ್ನ ಕೇಳ್ಕೊಡಿ, ಅವ್ರ ಕರ್ಮ ಮಾಡಿ ಮುಗೀತು ಅಷ್ಟೇ. ಬೇರೆ ಚಿಂತೆ ನೀವು ಮಾಡ್ತೀರಿ? ನೀವು ಗಮನ ಕೊಡ್ಬೇಕಾಗಿರೋದು ಪ್ರತಿ ಸೆಕೆಂಡ್ ಬಾಬಾನೇ ಕೊಡ್ಬೇಕು. ಬಾಬಾ ಮಾಡ್ತಿದ್ದಾರೆ, ಬಾಬಾ ಮಾಡಿ ಬಾಯಲ್ಲಿ ಅಲ್ಲ, ಎಲ್ಲಿ? ಪ್ರಾಕ್ಟಿಕಾಲಿಟಿಯಲ್ಲಿ. ಬೇರೆಯವ್ರ ಅನುಭವ ಆಗ್ಲಿ ಆಗದೆ ಹೋಗ್ಲಿ ಆತ್ಮೇರೆ. ಇದನ್ನ ಸಾಧನೆ ಮಾಡ್ತಾ 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 ಬನ್ನಿ. ಆವಾಗ ನೋಡಿ, ಈಶ್ವರನ ನೆನಪು ಮಾಡೋದಲ್ಲ, ಈಶ್ವರನ ಜೊತೆಗೆ ಜೀವನ ಮಾಡೋದು ಏನಾಗ್ತದೆ? ಅಭ್ಯಾಸ ಆಗುತ್ತೆ. ಈ ರೀತಿ ಆದಾಗ ಏನಾಗತ್ತೆ ಗೊತ್ತಾ? ನೀವು ಬಿಡ್ತೀವಿ ಅಂತ ನಿಮ್ಮಪ್ಪ ನಿಮ್ಮನ್ನು ಬಿಡೋದಿಲ್ಲ. ಯಾಕೆ? ನೀವು ಅಷ್ಟು ಆತ್ಮೀಯ ಮಗು ಆಗ್ತಿರಲ್ಲ. ಸಣ್ಣ ಮಗು ಆದಾಗ ಅಮ್ಮ ಏನ್ ಮಾಡ್ತಾರೆ? ಮಗುವನ್ನ ಕೆಳಗಡೆ ಇಡ್ತಾರಾ?
ಇಲ್ಲ ಇಲ್ಲ. ಈಚೆ ಕೇಳಿಸಲ್ಲ. ನಾವು ದೊಡ್ಡವರಾಗ್ಬೇಕು ಸಣ್ಣವರಾಗ್ಬೇಕು? ಸಣ್ಣ ಸಣ್ಣವರಾಗಬೇಕು. ಇವಾಗ ಮಗು ಏನಾಗ್ತೀವಿ? ದೊಡ್ಡವರಾಗ್ತೀವಿ. ದೊಡ್ಡವರಾಗಿದ್ದೀವಿ. ಸಣ್ಣವರಾಗಿದ್ರೆ ಬಾಯಿ ಮುಚ್ಕೊಂಡು ಕೂತು ಕೊಟ್ಟಿದ್ದನ್ನು ತಿಂತೀವಿ. ಈಗ ಅದು ಇಲ್ಲಪ್ಪ ನನ್ ಗೋಬಿ ಮಂಚೂರಿನೇ ಬೇಕು, ನನಗೆ ಪಿಜ್ಜಾನೇ ಬೇಕು. ದೊಡ್ಡವರಾಗ್ಬಿಟ್ಟಿದೀವಲ್ಲ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ದೊಡ್ಡವರಾಗ್ಬೇಕು ಸಣ್ಣವರಾಗ್ಬೇಕು? ಸಣ್ಣವರಾಗಬೇಕು. ಸಣ್ಣವರಾಗ್ಬೇಕು. ಭಗವಂತನ ಎದುರುಗಡೆಗೆ ಎಷ್ಟು ಸಣ್ಣವರಾಗ್ತಿರೋ ಪ್ರಪಂಚಕ್ಕೆ ನಿಮ್ಮನ್ನ ದೊಡ್ಡವರನ್ನಾಗಿ ಮಾಡ್ತೇನೆ. ಭಗವಂತನ ಎದುರುಗಡೆ ದೊಡ್ಡವರಾಗ್ಬಿಟ್ರೆ ಪ್ರಪಂಚಕ್ಕೆ ಸಣ್ಣವರಾಗ್ಬಿಡ್ತೀರಿ. ಆಯ್ಕೆ ನಿಮ್ದು. ಭಗವಂತನ ಎದುರುಗಡೆ ಎಷ್ಟು ಸಮರ್ಪಣೆ ಮಾಡ್ತಿರೋ, ತ್ಯಾಗ ಮಾಡ್ತಿರೋ, ಅಷ್ಟು ಪ್ರಪಂಚದಲ್ಲಿ ನಿಮ್ಗೆ ಸನ್ಮಾನ ಸಿಗ್ತದೆ, ಗೌರವ ಸಿಗ್ತದೆ, ಪ್ರೀತಿ ಸಿಗ್ತದೆ. ಭಗವಂತನ ಎದುರುಗಡೆ ಅಭಿಮಾನ ತೋರಿಸಿದ್ರೆ ಎದುರುಗಡೆಗೆ, ಅಲ್ಲಿ ಜನರ ಎದುರುಗಡೆಗೆ ನಿನ್ನನ್ನು ತೆಗೆದುಕೊಳ್ಬೇಕಾಗ್ತದೆ. ಓಕೆ, ಹಾಗಾಗಿ ಬಾಬಾ ಹೇಳ್ತಾರೆ ಸರ್ವ ಸಮರ್ಪಣೆಯನ್ನ ಮಾಡಿ, ಕರ್ಮಾತೀತರಾಗಿ. ಓಕೆ, ಅಚ್ಚಾ, ಓಂ ಶಾಂತಿ. ಓಂ ಶಾಂತಿ.